ನನಗೆ ಯಾವುದೇ ನೋಟಿಸ್ ಕೊಡದೆ ಏನೂ ಮಾಡದೆ ಜನವರಿ 15ಕ್ಕೆ ನನ್ನ ಚಾನಲ್ ಬ್ಲಾಕ್ ಆಗುತ್ತೆ ಮಾಡ್ಕೊಂಡು ಗಾಬರಿ ಆಯಿತು. 8 ತಿಂಗಳಿಂದ ನನಗೆ ರೆವೆನ್ಯೂ ಇಲ್ಲ. ಏಕಾಏಕಿ ಒಬ್ಬ ಯೂಟ್ಯೂಬರ್ನ ಈ ರೀತಿ ಭಯ ಬೀಳಿಸೋವಂಥದ್ದು ಮಾಡಿದ್ರಲ್ಲ, ನಾನು ಕಾನೂನು ಪ್ರಕಾರ ನಾನು ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಕೆದಕಿ ಕೊನೆಗೆ ನಾನು ಜಡ್ಜ್ ಮುಂದೆ ಏನೇನು ಹೇಳಬೇಕು ಅಂತ ಎಲ್ಲ ಲಿಸ್ಟ್ ಮಾಡಿ ನಮ್ಮ ಲಾಯರ್ ಕೊಟ್ಟೆ. ನಮ್ಮಂಥ ಯೂಟ್ಯೂಬರ್ಸ್ ಕತೆ ಏನಾಗಬೇಕು? ಇವತ್ತು ಸೌಜನ್ಯ ಪ್ರಕರಣ ಉಳಿದಿರೋದು ಯಾರಿಂದ ಉಳಿದಿದೆ? ಯೂಟ್ಯೂಬರ್ಸಿಂದ ಉಳಿದಿದೆ. ಆ ನಾಯಿ ಬಗ್ಗೆ ತೋರಿಸ್ತಾರೆ. ದರ್ಶನ್ ಏನೋ ನಾಯಿಗೆ ಹೊಡೆದ ಅಂತ ಹೇಳ್ಬಿಟ್ಟು ದಿನ ಪೂರ್ತಿ ದರ್ಶನ್ ಬಗ್ಗೆ ತೋರಿಸಿದ್ರು. ಹೌದಾ ಸರ್? ಒಂದು ನಾಯಿಗೆ ತೋರಿಸಿದ್ರು. ಇದೇ ಸೌಜನ್ಯ ಪ್ರಕರಣವನ್ನು ಇಟ್ಕೊಂಡು ಇವರು 13 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ. ಒಂದು ಮಾಧ್ಯಮವಾದರೂ ಮಾನವೀಯತೆ ದೃಷ್ಟಿಯಿಂದ 13 ವರ್ಷದಿಂದ ಇವತ್ತಿನವರೆಗೂ ರಂಗಣ್ಣನವರು ಒಂದೇ ಒಂದು ವಿಚಾರ, ಸೌಜನ್ಯ ವಿಚಾರ ದನಿ ಎತ್ತಿದ್ದಾರೆ ಸರ್. ಮಹಿಳಾ ಆಯೋಗದ ಅಧ್ಯಕ್ಷರ ನೀವು ಎಡಪಕ್ಷ ಅಂತಂತಂದರೆ ಹಾಗಾದ್ರೆ ಇವರು ಬಲಪಕ್ಷದವರ? ಪಬ್ಲಿಕ್ ಟಿವಿಯ ರಂಗಣ್ಣವರು ಬಲಪಕ್ಷದವರ? ನೀವು ಶೋಭಾ ಮಳವಳ್ಳಿ ಅವರಿಗೆ ಸ್ಮಿತಾ ರಂಗನಾಥ್ ಹೆಣ್ಮಕ್ಳು, ಇವರಿಬ್ಬರು ಹೆಣ್ಮಕ್ಳು ಪರವಾಗಿ ನಿಂತ್ಕೊಳ್ಬೇಕಾಗಿತ್ತಲ್ಲ, ಯಾಕೆ ನಿಂತ್ಕೊಳ್ಳಲಿಲ್ಲ? ಗ್ಯಾರಂಟಿ ರಾಧಕ್ಕನಿಗೂ ನಾನು ಅದನ್ನೇ ಮಾತಾಡಿರುವಂಥದ್ದು, ನೀನು ನಿಂತ್ಕೊಳ್ಬೇಕಮ್ಮ ಅವ್ರ ಪರವಾಗಿ ಅಂತ. ಅದೇ ಸುಜಾತ ಭಟ್ ಅವರು ರೋಡಲ್ಲಿ ನಿಂತ್ಕೊಂಡು ನಾಚಿಕೆ ಆಗಬೇಕು, ಲೋಫರ್ಗಳ ಬಟ್ಟೆ ಬೀಸ್ತೀನಿ ವಿಡಿಯೋ ಮಾಡ್ಕೊಳ್ತೀರಾ ಅಂತ ಅದನ್ನು ಸ್ಟುಡಿಯೋದಲ್ಲಿ ಕೂರಿಸ್ಕೊಂಡು ಮೇಕಪ್ ಮಾಡಿ ಕೂರಿಸ್ಕೊಳ್ತಾರೆ ಅಂತಂದರೆ ಇವ್ರ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ? ಅಂದರೆ ಪತ್ರಕರ್ತರು ಈ ಹಂತಕ್ಕೆ ನೀವು ಇಳಿದಿದ್ದೀರಿ. ಕೊನೆಯ ಪಕ್ಷ ಆತ್ಮಸಾಕ್ಷಿ ಅನ್ನೋದಾದ್ರೂ ಇರಬೇಕಲ್ಲ ನಿಮಗೆ. ಇವತ್ತು ಸ್ಯಾಟಲೈಟ್ ಚಾನೆಲ್ಗಳು ಮಾರ್ಕೊಂಡಿದ್ದಾವೆ, ಸತ್ತೋಗ್ತಾ ಇದ್ದಾವೆ. ವಸಂತ ಗಿಲಿಯಾರು ಸತ್ಯ ಶೋಧನೆ ಮಾಡ್ತೀನಿ ಅಂತ ಹೋದ್ರು, ಏನಾಯ್ತು ಮಗಳೇ ಅಂತ ಹೋದ್ರು. ಇವತ್ತಿನವರೆಗೂ ವಸಂತ ಗಿಲಿಯಾರು ಸತ್ಯ ಶೋಧನೆ ವರದಿ ಕೊಟ್ಟಿದ್ದಾರೆ. ಚಕ್ರವರ್ತಿ ಸುಲಿಬೇಲೆ ಹುಡುಕಾಟ ಅಂತೇಳಿ ಸಮೀರ್ ವಿಡಿಯೋ ಬಂದ ತಕ್ಷಣ ಹುಡುಕಾಟ ಮಾಡಿದ್ರಲ್ಲ, ಯಾಕೆ ಒಂದೇ ವಿಡಿಯೋ ಕ್ಲಾಸ್ ಮಾಡಿದ್ರು? ಕಿರಿಕೀರ್ತಿ ಬಂದು ಸ್ಟುಡಿಯೋದಲ್ಲಿ ಕುತ್ಕೊಂಡು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಕುತ್ಕೊಂಡು ಮಾತಾಡಿದ್ರಲ್ಲ, ಯಾಕೆ ಒಂದಕ್ಕೆ ಸ್ಟಾಪ್ ಮಾಡಿದ್ರು? 2 ವರ್ಷ ಆಯ್ತಲ್ಲ ಸಿದ್ದರಾಮಯ್ಯನವರೇ, ಓದಲಿಕ್ಕೆ 2 ವರ್ಷ ಬೇಕಾ ನಿಮಗೆ? ನಾವು ನಿಮ್ಮನ್ನು ಆಸ್ತಿ ಕೇಳ್ತಾ ಇಲ್ಲ ಸ್ವಾಮಿ, ನಾವು ಕೇಳ್ತಿರೋದು ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿ. ನಾನು ಗಿರೀಶ್ ಮಟ್ಟಣ್ಣವ್ರು ಹೇಳಿದ್ರು ಅಂತ ನಂಬಲ್ಲ ಸರ್, ನಾನು ಮಹೇಶ್ ಶೆಟ್ಟಿ ತಿಮ್ರೋಡಿ ಹೇಳಿದ್ರು ಅಂತ ನಂಬಲ್ಲ, ಜಯಂತ್ ಹೇಳಿದ್ರು ಅಂತ ನಂಬಲ್ಲ. ನಾನು ಡೀಪಾಗಿ ಹೋಗ್ತೀನಿ. ಗಿರೀಶ್ ಮಟ್ಟಣ್ಣವ್ರಿಗೆ ಹೇಳ್ತೀನಿ, ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಹೇಳ್ತೀನಿ, ಜಯಂತ್ ಅವ್ರಿಗೆ ಹೇಳ್ತೀನಿ, ಆ ಥರ ಪಡಬೇಡಿ, ವಿಭಿನ್ನ ಹೇಳಿಕೆಗಳನ್ನು ಕೊಡಕ್ಕೆ ಹೋಗಬೇಡಿ. ಸ್ನೇಹಿತರು ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ. ಧರ್ಮಸ್ಥಳ ಕೇಸ್ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಿ. ನೋಡಿ, ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಾಗ ಯಾರೆಲ್ಲ ದನಿ ಎತ್ತಲಿಕ್ಕೆ ಶುರು ಮಾಡಿದ್ರು, ಅದು ದೊಡ್ಡ ಮಟ್ಟದ ಚಾನಲ್ಗೂ ಕೂಡ ಆ ಥರದ ಒಂದು ತಡೆ ಇದ್ದೇ ಇದೆ, ಒಂದು ಇಂಜೆಕ್ಷನ್ ಆರ್ಡ್ರು ಎಲ್ಲವೂ ಕೂಡ ಇದೆ. ಸಾಮಾನ್ಯವಾಗಿ ಯೂಟ್ಯೂಬರ್ಸ್ಗಳು ಒಂದು ಬದುಕನ್ನು ಕಟ್ಟಿಕೊಂಡು, ಜೊತೆಗೆ ಧರ್ಮಸ್ಥಳ ಎಲ್ಲೋ ಒಂದು ರೀತಿಯಾದಂಥ ನ್ಯಾಯವನ್ನು ಬಯಸಿ ಸುದ್ದಿ ಮಾಡಲಿಕ್ಕೆ ಹೋದಾಗ ಅವ್ರನ್ನ ಕಟ್ಟಿ ಹಾಕುವಂಥ ಪ್ರಯತ್ನ ಏನೆಲ್ಲ ನಡೀತು ಅಂತ ಪ್ರತಿಯೊಬ್ಬರಿಗೂ ಕೂಡ ನೋಟಿಸನ್ನು ಕಳಿಸುವ ಪ್ರಯತ್ನ ಮಾಡಲಾಯಿತು. ಆದರೆ ಒಬ್ಬ ಯೂಟ್ಯೂಬರ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಅಕ್ಷರ ಮೀಡಿಯಾ ರಾಜು ಅವರ ವಿಡಿಯೋಗಳನ್ನು ನೋಡೇ ಇರ್ತಾರೆ. ಒಂದು 8 ತಿಂಗಳ ಕಾಲ ಅವರ ಚಾನಲ್ ವಾಹಿನಿ ಬಂದ್ ಆಗಿಬಿಟ್ಟಿತ್ತು. ಎಲ್ಲೋ ಒಂದು ರೀತಿಯಾಗಿ ಆರ್ಥಿಕ ಮೂಲ ಅದೇ ಅಂತ ಹೇಳಿದಾಗ ಅವರ ಬದುಕು ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ. ಅವರು ಹೋರಾಟಕ್ಕೆ ಬಿದ್ದು ಇದೇ ಕೋರ್ಟ್ ಮುಂದೆ ಹೋಗಿ ತಮ್ಮ ಅಳಲನ್ನು ಹೇಳ್ಕೊಂಡ ಮೇಲೆ ಈಗ ಮತ್ತೆ ಅದೇ ಚಾನಲ್ ಮತ್ತೆ ವಾಪಸ್ ಆಗಿದೆ, ಮತ್ತೆ ಬದುಕನ್ನು ಕಟ್ಕೊಳ್ತಾ ಇದ್ದಾರೆ. ಆದರೆ ಅವರು ಇಲ್ಲಿಗೆ ಬಿಟ್ಟಿಲ್ಲ. ಅವರು ಒಂದು 20 ಲಕ್ಷ ಇದಕ್ಕೆ ಪರಿಹಾರವಾಗಿ ಕೊಡಬೇಕು, ನನ್ನ ಲೈಫ್ ಅಲ್ಲಿಗೆ ಸ್ಟಾಪ್ ಆಗಿಬಿಟ್ಟಿತ್ತು ಅನ್ನೋ ರೀತಿಯಾಗಿ ಮತ್ತೆ ಹೋರಾಟಕ್ಕೆ ನಿಂತಿರೋದು ನೋಡಿ. ಸಾಮಾನ್ಯವಾಗಿ ಅನೇಕ ಯೂಟ್ಯೂಬರ್ಗಳು ಕಾನೂನಾತ್ಮಕವಾದಂಥ ಜ್ಞಾನವನ್ನು ಪಡಿಬೇಕಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ನಾನು ಅವ್ರನ್ನ ಇವತ್ತು ಮಾತನಾಡ್ತಾ ಇದ್ದೀನಿ. ಸರ್, ಏನಾಯಿತು ಈ ಕೇಸ್ನಲ್ಲಿ? ನಿಮ್ಮನ್ನು ತಡಿಲಿಕ್ಕೆ ಪ್ರಯತ್ನ ಪಟ್ಟವರಿಗೆ ಹಿನ್ನಡೆ ಆಗಿದ್ದು, ಇದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಕೊಡೋದು? ಇವತ್ತು ಸಂವಿಧಾನದ ದಿನ. ಇವತ್ತು ಹೈಕೋರ್ಟಿಂದ ಒಂದು ಕಾಪಿ ತೊಗೊಂಡಿದ್ದೀನಿ. ಈ ಕಾಪಿ ಏನು ಹೇಳುತ್ತೆ ಅಂದರೆ, ಸಂವಿಧಾನ ನಮಗೆಲ್ಲರಿಗೂ ಹಕ್ಕು ಕೊಟ್ಟಿದೆ, ನ್ಯಾಯವನ್ನು ಪಡ್ಕೊಳ್ಳೋಕ್ಕೆ ಹಕ್ಕು ಕೊಟ್ಟಿದೆ. ನನ್ನ ಅಕ್ಷರ ಮೀಡಿಯಾವನ್ನು ನಾನು 1490 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೆ. ಯಾವತ್ತು? ಜನವರಿ 15 ಒಂದೂ ಸಹ ನಾನು ಏಕವಚನ ಬಳಸಿಲ್ಲ, ಎಲ್ಲೂ ಸಹ ಕೆಟ್ಟ ಪದಗಳನ್ನು ಬಳಸಿಲ್ಲ. ಆದರೂ ಸಹ ನನಗೆ ಯಾವುದೇ ನೋಟಿಸ್ ಕೊಡದೆ ಏನೂ ಮಾಡದೆ ಜನವರಿ 15ಕ್ಕೆ ಒಂದು ಲೀಗಲ್ ನೋಟಿಸ್ ಬರುತ್ತೆ ಯೂಟ್ಯೂಬಿಂದ ಬಂದು ನನ್ನ ಚಾನಲ್ ಬ್ಲಾಕ್ ಆಗುತ್ತೆ. ನನಗೇನು ಗೊತ್ತೇ ಇಲ್ಲ, ನನಗೊಂದು ನೋಟಿಸ್ ಕೊಟ್ಟಿಲ್ಲ, ಏನೂ ಗೊತ್ತಿಲ್ಲ. ನನಗೆ ಶಾಕ್ ಆಗುತ್ತೆ, ಗೊತ್ತಿಲ್ಲ ನನಗೆ. ಕೊನೆಗೆ ನಾವೇನು ಮಾಡ್ತೀವಿ, ಒಂದಷ್ಟು ಜನ ಸ್ನೇಹಿತರ ಹತ್ರ ನಾವು ನೋಡ್ತೀವಿ. ಅದಾದ ಮೇಲೆ ಅವರು ನೋಟಿಸ್ ತೊಗೊಳ್ತೀವಿ. ನೋಟಿಸಲ್ಲಿ ಏನಿತ್ತು, ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ನಾನು ಪಾರ್ಟಿನೇ ಅಲ್ಲ. ನಾನು ಗಾಬರಿ ಪಟ್ಟೆ. ಅದಾದಮೇಲೆ ಯೋಚನೆ ಮಾಡಿದೆ, ಎಲ್ಲ ಕಾಪೀಸು ತೆಗೆದೆ. 950 ಕಾಪೀಸ್ ಕಳಿಸಿದ್ರು ಅವರು. 950 ಕಾಪಿನೂ ಓದಿದೆ ನಾನು. ಓದಿದಾಗ ಎಲ್ಲೂ ಸಹ ಸಿಟಿ ಸಿವಿಲ್ ಕೋರ್ಟಲ್ಲಿ 4 ಸೂಟ್ನಲ್ಲಿ ಅಕ್ಷರ ಮೀಡಿಯಾ ಇಲ್ಲ, ರಾಜು ಮೌರ್ಯ ಇಲ್ಲ. ಮತ್ತು ಯಾಕೆ ಹೈಕೋರ್ಟ್ಗೆ ರಿಟ್ ಪಿಟಿಷನ್ ಸೇರಿಸಿದ್ರು ನನಗೆ 35158 ಯಾಕೆ ಸೇರಿಸಿದ್ರು? ಇದನ್ನು ಪ್ರಶ್ನೆ ಮಾಡಿಕೊಂಡೆ. 10 ಸರಿ ಕ್ರಾಸ್ ಚೆಕ್ ಮಾಡಿದೆ. ಅದಾದಮೇಲೆ ನಮ್ಮ TH ಅವಿನ್ ಅಂತ ಹೇಳಿದ್ದಾರೆ, ರಿಟೈರ್ಡ್ ಜಡ್ಜ್ ಇದ್ದಾರೆ, ಅವರಿಗೆ ಒಂದು ಸರಿ ಫೋನಲ್ಲಿ ನಾನು ಕೇಳಿದೆ. ಆಯಿತು, ಅದು ನಿನಗೆ ಕಳಿಸ್ಕೊಡಿ ಅಂದರೆ ನಾನು ಅವ್ರಿಗೆ ಕೊರಿಯರ್ ಮಾಡಿದಾಗ ಕೆಳಗಡೆ ಕೋರ್ಟಲ್ಲಿ ನೀವು ಪಾರ್ಟಿನೇ ಇಲ್ಲ, ರಿಟ್ ಪಿಟಿಷನಲ್ಲಿ ನಿಮಗೆ ಸೇರಿಸಿದ್ದಾರೆ, ಇದು ನೀವು ಅನ್ಯಾಯ ಆಗುತ್ತೆ, ನೀವು ಫೈಟ್ ಮಾಡಿ ಅಂದರೆ, ನೀವೇ ಇನ್ ಪರ್ಸನ್ ಮಾಡಿ ಅಂದರು. ಇಲ್ಲ ಸರ್, ಕಾನೂನು ಬಗ್ಗೆ ನಮಗೆ ಗೊತ್ತಿಲ್ಲ, ನೀವೊಂದು ಸ್ವಲ್ಪ ನಮ್ಗೆ ಗೈಡೆನ್ಸ್ ಕೊಡಿ ಅಂತ. ಆಯ್ತು, ನಾನು ಗೈಡೆನ್ಸ್ ಕೊಡ್ತೀನಿ, ನೀವು
ಆ್ಯಕ್ಚುಲಿ ಏನಂತಂದರೆ ಅವ್ರಿಗೆ ಯೂಟ್ಯೂಬ್ ಅಂದರೆ ಗೊತ್ತಿಲ್ಲ, 75 ಇಯರ್ಸ್ ಅವ್ರಿಗೆ. ನನ್ನ ಹೋರಾಟವನ್ನು ನೋಡಿ ₹1 ತೊಗೊಳ್ದೆ ಅವರೇ ನಾನು ನಿಮ್ಗೆ ಹಣ ಕೊಡಬೇಕು ಅಂತೇಳಿ ನನಗೆ ಹಣ ಕೊಡ್ಲಿಕ್ಕೆ ಬಂದರು. ಅವರು ಯೂಟ್ಯೂಬ್ ನಿಂತೋಗಿದೆ ನೀವು ಇಟ್ಕೊಳ್ಳಿ ಅಂತ ಕೊಡ್ಲಿಕ್ಕೆ ಬಂದರು. ಅಂತಹ ಒಬ್ಬ ಪುಣ್ಯಾತ್ಮ ಬಂದು ಎಲ್ಲವನ್ನ ತಿಳ್ಕೊಂಡು ನಾಗಪ್ರಸನ್ನ ಅವ್ರ ಮುಂದೆ ಬಂತು. ಅದಾದ ನಂತರ ನಾಗಪ್ರಸನ್ನ ಬೆಂಚ್ ಚೇಂಜ್ ಆಯಿತು. ಅದಾದ ನಂತರ ಡೇಟ್ ಕೊಡಲಿಲ್ಲ. ನಮ್ಮ ಇವರು ಅಜಯ್ ಇದ್ರಲ್ಲ, ಕುಡ್ಲಾರ್ ರಾಂಪೇಜ್ ಅಜಯ್, ಅಕ್ಷಿತಾ ಶೆಟ್ಟಿ ಅವರು ಅದೇ ಇದು ಮಾಡಿದರು. ಮಾಡ್ಕೊಂಡು ಗಾಬರಿ ಆಯಿತು. 8 ತಿಂಗಳಿಂದ ನನಗೆ ರೆವೆನ್ಯೂ ಇಲ್ಲ. 75,000 ಸಬ್ಸ್ಕ್ರಿಪ್ಷನ್ ಇತ್ತು, 1.5 ಕೋಟಿ ವ್ಯೂಸ್ ಇತ್ತು, ಇಷ್ಟೆಲ್ಲ ಇತ್ತು. ತಿಂಗಳಿಗೆ ನನಗೆ 15,000 ರಿಂದ 20,000 ವರಮಾನ ಬರ್ತಿತ್ತು. ನಾನೊಬ್ಬ ಡಯಾಬಿಟಿಕ್ ಪೇಷಂಟು, ಸ್ಪೈನಲ್ ಸರ್ಜರಿ ಆಗಿದೆ, ನನಗೆ ಆರೋಗ್ಯನೂ ಸರಿ ಇರಲಿಲ್ಲ. ಎಲ್ಲವೂ ಏನೋ ಒಂದು ಆಗುತ್ತೆ ಅಂತಂದಾಗ ಏಕಾಏಕಿ ಒಬ್ಬ ಯೂಟ್ಯೂಬರ್ನ ಈ ರೀತಿ ಭಯ ಬೀಳಿಸೋವಂಥದ್ದು ಮಾಡಿದ್ರಲ್ಲ, ನಾನು ಕಾನೂನು ಪ್ರಕಾರ ನಾನು ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಕೆದಕಿ ಕೊನೆಗೆ ನಾನು ಜಡ್ಜ್ ಮುಂದೆ ಏನೇನು ಹೇಳಬೇಕು ಅಂತ ಎಲ್ಲ ಲಿಸ್ಟ್ ಮಾಡಿ ನಮ್ಮ ಲಾಯರ್ ಕೊಟ್ಟೆ. ಅವ್ರು ಹೇಳಿದ್ರು 4 ಸೋಟ್ನಲ್ಲಿ ಅಕ್ಷರ ಮೀಡಿಯಾನೇ ಇಲ್ಲ, ಇದನ್ನ ಯಾಕೆ ಸೇರಿಸಿದ್ದಾರೆ. ಆಗ ಅವ್ರು ಕೇಳಿದ್ರು, ನಾಗಪ್ರಸನ್ನ ಅವ್ರು ಏನಂತ ವಿಡಿಯೋ ನಿಮ್ಮ ಕ್ಲಿಪ್ ಕಳಿಸ್ತೀನಿ. ಅವ್ರು ಕೇಳಿದ್ರು, ಏನ್ರಿ ರಾಜಶೇಖರ್ ಅಕ್ಷರ ಮೀಡಿಯಾದವರು ಪಾರ್ಟಿ ಇದ್ದಾರಾ, ರೆಸ್ಪಾಂಡೆಂಟ್ 15 ಪಾರ್ಟಿ ಇದ್ದಾರಾ. ಅವಾಗ ಸುಳ್ಳು ಹೇಳ್ತಾರೆ ಅವರು. ಏನಂತ ಇಲ್ಲ, ಒಂದರಲ್ಲಿ ಇದ್ದಾರೆ ಅಂತ ಹೇಳ್ತಾರೆ. ಯಾವ್ದು ಹೇಳ್ತಾರೆ ಅಂದರೆ 5185 ಇದೆಯಲ್ಲ ಅದನ್ನು ಸೇರಿಸ್ತಾರೆ. 5185 ಸೇರಿಸ್ತಾರೆ. ನಮ್ಮ ಲಾಯರು ಗಾಬರಿ ಪಡ್ತಾರೆ. ಇದರಲ್ಲಿ ಇದೆಯಲ್ಲ ರಾಜು ಸುಳ್ಳು ಹೇಳ್ಬಿಟ್ರು ಅಂತೇಳಿ. ಕೊನೆಗೆ ಇಮಿಡಿಯೇಟಾಗಿ ನಾನು ಫೋನ್ ಮಾಡಿದೆ, ಲೈವಲ್ಲಿ ನೋಡ್ತಾ ಫೋನ್ ಮಾಡಿದೆ. ಸರ್ ಅದು ಹೊಸ ಕೇಸು, ಅಕ್ಷರ ಮೀಡಿಯಾ ಪ್ಲಸ್ಸಿಂದು, ಇವ್ರು ಹೇಳ್ತಾ ಇರೋದು ಹಳೆ ಕೇಸು. ಮತ್ತೆ ನಮ್ಮ ಲಾಯರ್ ಹೋಗಿ ಜಡ್ಜ್ ಮುಂದೆ ಹೇಳಿದ್ರು, ಇದು ಹಳೆ ಕೇಸು, ದಾರಿ ತಪ್ಪಿಸ್ತಾ ಇದ್ದಾರೆ ಅಂತೇಳಿ. ಆವಾಗ ಮಾಹಿತಿ ಮತ್ತೊಮ್ಮೆ ಡೇಟ್ ಕೊಟ್ಟರು. ಡೇಟ್ ಕೊಟ್ಟಾಗ ರಾಜಶೇಖರ್ ಅವರು ಲೈವಲ್ಲಿ ಬರ್ತಾರೆ ಕಾನ್ಫರೆನ್ಸಲ್ಲಿ. ಅವಾಗ ಬಂದಾಗ ಅವ್ರು ಹೇಳ್ತಾರೆ, ನಾಗಪ್ರಸನ್ನ ಜಸ್ಟಿಸ್ ಅವ್ರು ಕೇಳ್ತಾರೆ, ರಾಜಶೇಖರ್ ಇವ್ರ ಪಾರ್ಟಿ ಇದ್ದಾರಾ ಇಲ್ವಾ. ಇದರಲ್ಲಿಲ್ಲ ಸ್ವಾಮಿ, ಆ ಕತೆ ಬೇಡ, ಈ ಕತೆ ಇದಾರಾ ಅಂತ. ಇದರಲ್ಲಿಲ್ಲ ಅಂದ್ರೆ ಮತ್ತು ಇಲ್ದಿರೋರು ಯಾಕೆ ಸೇರಿಸಿದ್ರಿ ನೀವು. ಇಮಿಡಿಯೇಟಾಗಿ ಅನ್ಬ್ಲಾಕ್ ಆಗಬೇಕು ಅಂತ 8 ತಿಂಗಳ ಕಾಲ ನಾನು ಅನುಭವಿಸಿರುವಂಥನು. ಅದಾದ ಮೇಲೆ ಇದೇ ರಾಜಶೇಖರ್ ಅವರು ನಾಗಪ್ರಸನ್ನ ಅವರಿಗೆ ಕೇಳ್ತಾರೆ, ನನ್ನ ಮೇಲೆ ಕೌನ್ಸಿಲ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ ಅವರು ಅಂತ. ಅವರು ಜಡ್ಜ್ ಕೇಳ್ತಾರೆ, ಯಾಕ್ರಿ ಕೌನ್ಸಿಲ್ಗೆ ಹೋಗ್ತೀರಿ ಅಂತೇಳಿ ನಮ್ಮ ಲಾಯರ್ ಕೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ರಾತ್ರಿ 10:45 ಲೀಗಲ್ ನೋಟಿಸ್ ಕಳಿಸ್ತಾರೆ, ರಾತ್ರಿ ಎಲ್ಲ ತೊಂದರೆ ಕೊಡ್ತಾರೆ. ಅವಾಗ ಜಸ್ಟಿಸ್ ಕೇಳ್ತಾರೆ, ಏನ್ರಿ ರಾಜಶೇಖರ್ 24x7 ವಕೀಲರ ನೀವು, ರಾತ್ರಿ ಎಲ್ಲ ನೋಟಿಸ್ ಕೊಡ್ತೀರಾ ನೀವು ಅಂತಾರೆ. ಅಂದರೆ ನಾನು ಯಾಕೆ ಇದಕ್ಕೆ ಹೋಗಿದ್ದೆ, ಬಾರ್ ಕೌನ್ಸಿಲ್ಗೆ ಹೋಗಿದ್ದೆ ಅಂದರೆ, ನನಗೆ ನಿರಂತರವಾಗಿ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸ್ತಾರೆ, ಈ ಲಿಂಕ್ ಕಳಿಸ್ತಾರೆ ಡಿಲೀಟ್ ಮಾಡಿ ಅಂತಾರೆ, ಈ ಲಿಂಕ್ ಕಳಿಸ್ತಾರೆ ಡಿಲೀಟ್ ಮಾಡಿ ಅಂತಾರೆ. ಅದರಲ್ಲಿ ಏನೂ ಇರೋದಿಲ್ಲ. ಆಯಿತು ಅಂತೇಳಿ ಡಿಲೀಟ್ ಮಾಡಿದ್ದೀನಿ ನೋಡ್ರಿ ಅಂತ ಕಳಿಸ್ತೀನಿ. ಅದಾದರೂ ಸಹ ರಾತ್ರಿ 10:40 ಒಂದು ಲೀಗಲ್ ನೋಟಿಸ್ ಕಳಿಸ್ತಾರೆ, ನೀವು ಅಕ್ಷರ ಮೀಡಿಯಾ ಬ್ಲಾಕ್ ಆಗಿದೆ, ಆದರೂ ಸಹ VPN ಮೂಲಕ ನೀವು ಅಪ್ಲೋಡ್ ಮಾಡ್ತಾ ಇದ್ದೀರಿ, ನೀವು ಕೋರ್ಟಿನ ಆದೇಶವನ್ನು ಉಲ್ಲಂಘಿಸ್ತಾ ಇದ್ದೀರಿ ನೀವು ಅಂತೇಳಿ ಎದುರಿಸ್ತಾರೆ. 25,000 ರೂಪಾಯಿ ನನಗೆ ಫೀಸ್ ಕೊಡಬೇಕು ಅಂತೆಲ್ಲ ಎದುರಿಸ್ತಾರೆ. ನಾನು ಇಮಿಡಿಯೇಟಾಗಿ ಅವ್ರಿಗೊಂದು ಉತ್ತರ ಬರೀತೀನಿ. ಬೆಳಿಗ್ಗೆ ಉತ್ತರ ಬರೆದು, ಈ ಥರ ನೀವು ನನಗೆ ಮಾನಸಿಕ ಹಿಂಸೆ ಕೊಡ್ತಾ ಇದ್ದೀರಿ, VPN ಮೂಲಕ ನಾನು ಬಳಸಿದರೆ ದಾಖಲೆ ಕೊಡಿ, ಮಹೇಶ್ ಶೆಟ್ಟಿ ತಿಮ್ರೋಡಿ ಗಿರೀಶ್ ಮಠಣ್ಣವ್ರ ಜೊತೆ ವೇದಿಕೆ ಹಂಚ್ಕೊಳ್ತಾ ಇದ್ದೀನಿ ಅಂದ್ರಲ್ಲ, ನಾನೇನಾದರೂ ಅವ್ರ ಜೊತೆ ಮಾತಾಡಿದ್ರೆ ದಾಖಲೆ ಕೊಡ್ರಿ, ನಾನು ಸಿವಿಲ್ ಕೋರ್ಟಲ್ಲಿ ನನ್ನ ಪಾರ್ಟಿನೇ ಇಲ್ಲ, ನೀವು ಹೈಕೋರ್ಟಲ್ಲಿ ಸೇರಿಸಿದ್ರಿ, ಇದಕ್ಕೆ ದಾಖಲೆ ಕೊಡಿ, ನೀವು 7 ದಿವಸದಲ್ಲಿ ಉತ್ತರ ಕೊಡಲಿಲ್ಲ ಅಂದರೆ ನಾನು ಕಾನೂನು ಪ್ರಕಾರ ಕೈಗೊಳ್ತೀನಿ ಅಂತ ಕೊಟ್ಟರು. 7 ದಿವಸ ಕೊಡೋದಿಲ್ಲ. ಬಾರ್ ಕೌನ್ಸಿಲ್ ಕೊಡ್ತೀನಿ ನಾನು, ನೇರವಾಗಿ ಬಾರ್ ಕೌನ್ಸಿಲ್ಗೆ ಒಂದು ದೂರು ಕೊಡ್ತೀನಿ ನಾನು. ಏನಂತ, ಇವರು ರಾಜಶೇಖರ್ ಅವರು ನಮಗೆ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ದಾರೆ, ಮಾನನಷ್ಟ ಮೊಕದ್ದಮೆ ಆಗ್ತೀನಿ ಅಂತ ಇದ್ದಾರೆ, VPN ಮೂಲಕ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀರಿ ಅಂದಾಗ ನನಗೆ ಆಪ್ಷನ್ ಏನಿತ್ತು, ಬಾರ್ ಕೌನ್ಸಿಲ್ ಆಪ್ಷನ್ ಇತ್ತು. ಬಾರ್ ಕೌನ್ಸಿಲ್ಗೆ ಒಂದು ಲೆಟ್ರ್ ಬರೆದೆ, ನಾನು ನಾರ್ಮಲಾಗಿ ಲೆಟ್ರ್ ಬರೆದೆ, ಈ ಥರ ನನಗೆ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ದಾರೆ ಅಂತೇಳಿ. 3,000 ರೂಪಾಯಿ DD ಕಟ್ಟಬೇಕು, ಕಟ್ಟಿದೆ, ಎಲ್ಲ ಆಯಿತು. ಕೊನೆಗೆ ಬಾರ್ ಕೌನ್ಸಿಲ್ ಅವರಿಗೆ ಅಪ್ರೋಚ್ ಮಾಡಿದೆ, ಈ ಥರ ಹಿಂಸೆ ಕೊಡ್ತಾ ಇದ್ದಾರೆ ಅಂತ. ಅಷ್ಟೊತ್ತಿಗೆ ನಮ್ಗೆ ಈ ತೀರ್ಪು ಬಂತು. ಈ ತೀರ್ಪು ಬಂದಾಗ ಇವತ್ತು ನಾನು ಬಾರ್ ಕೌನ್ಸಿಲ್ಗೆ ಹೋಗಿದ್ದೆ. ಅವರು ರಾಜಶೇಖರ್ ಅವರು ನನಗೊಂದು ಲೆಟ್ರ್ ಬರೀತಾರೆ, ಬಾರ್ ಕೌನ್ಸಿಲ್ ಅವರಲ್ಲಿ ನೋಟಿಸ್ ಕೊಟ್ಟ ಮೇಲೆ, ನೀವು ನನಗೆ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ದೀರಿ, ನಮ್ಮ ಕ್ಲೈಂಟ್ ಹೇಳಿದ್ದು ನಾನು ಮಾಡಿದ್ದು ಹಾಗೆ ಹೇಗೆ ಅಂತಂದರೆ, ಹಾಗಾದರೆ ನಮಗೆ ಬೆಲೆ ಇಲ್ವಾ, ಒಬ್ಬ ಯೂಟ್ಯೂಬರ್ಗೆ ಬೆಲೆ ಇಲ್ವಾ, ಇವರು ಕ್ಲೈಂಟ್ ಹೇಳಿದ್ರು ಅಂದ ತಕ್ಷಣ ನೀವು ಕ್ರಾಸ್ ಚೆಕ್ ಮಾಡಬೇಕಲ್ವಾ. ಈಗ ಬಾರ್ ಕೌನ್ಸಿಲ್ ಇರೋದೇನಕ್ಕೆ, ಒಂದು ಅನ್ಯಾಯ ಆಗಿದೆ ಅಂತಂದಾಗ ವಕೀಲರು ಸಹ ಅವರು ಸಂವಿಧಾನದಲ್ಲಿ ಅವರು ಸಹ ಒಬ್ಬ ಮನುಷ್ಯರೇ, ಅವರು ತಪ್ಪು ಮಾಡಿರ್ಬೋದು, ನಾನು ತಪ್ಪು ಮಾಡಿರ್ಬೋದು. ಹಾಗಂತೇಳ್ಬಿಟ್ಟು ಒಂದಕ್ಕೊಂದು ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ನೋಟಿಸ್ ಕೊಟ್ಕೊಂಡು ಹೋದರೆ ನಮ್ಮಂಥ ಯೂಟ್ಯೂಬರ್ಸ್ ಕತೆ ಏನಾಗಬೇಕು. ಇವತ್ತು ಸೌಜನ್ಯ ಪ್ರಕರಣ ಉಳಿದಿರೋದು ಯಾರಿಂದ ಉಳಿದಿದೆ, ಯೂಟ್ಯೂಬರ್ಸಿಂದ ಉಳಿದಿದೆ. ಒಬ್ಬ ಸೌಜನ್ಯ ಎಷ್ಟು ಜನರ ಮುಖವಾಡ ಬಯಲು ಮಾಡಿದ್ರು. ಒಬ್ಬ ಸೌಜನ್ಯ ಒಂದು ಕೇಸು 13 ವರ್ಷಗಳಿಂದ, ಬಹುಶಃ ಜಗತ್ತಿನಲ್ಲಿ ಯಾವುದಾದ್ರೂ ಒಂದು ಕೇಸು 13 ವರ್ಷದಿಂದ ಒಂದೇ ಥರ ಹೋಗಿ ನೋಡಿದ್ರೆ ನೀವು, ಒಂದೇ ಥರ ನೋಡಿ. ಇದು ಸೌಜನ್ಯ ಕೇಸಿಂದ ಎಷ್ಟು ಮುಖವಾಡ ಬಯಲಾಯಿತು. ಆನೆ ಮಾವತನ ಕೇಸ್ ಬಂತು. ಇದೇ ಚಿನ್ನಯ್ಯ ಹೇಳ್ತಾನೆ ವಿಡಿಯೋದಲ್ಲಿ, ಚಿನ್ನಯ್ಯ ಮಾತನಾಡಿರುವಂಥ ವಿಡಿಯೋ ಎಡಿಟೆಡ್ ಅಲ್ಲ, ಸ್ಕ್ರಿಪ್ಟೆಡ್ ಅಲ್ಲ. ಅವನೇನು ಹೇಳ್ತಾನೆ, ಯಮುನಾ ಮೇಲೆ
ಒಬ್ಬ ರಾಜೇಂದ್ರ ರೈ ಅನ್ನೋನು ಕಣ್ಣು ಹಾಕಿದ್ದ, ನಾನು ಸಾಕ್ಷಿ ಅಂತ ಹೇಳ್ತಾನೆ. ಇದೇ ಚಿನ್ನಯ್ಯ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರ ಮನೇಲಿ ಕೂತ್ಕೊಂಡು ಅಲ್ಲಿ ವಿಡಿಯೋ ಶೂಟ್ ಆಗ್ತಾ ಇರೋ ಅಂತ ಗೊತ್ತಿಲ್ಲದ್ರು ಸಹ ಅವ್ರು ಹೇಳ್ತಾರೆ. ಇವೆಲ್ಲ ಸತ್ಯ ಅಲ್ವಾ? ಇದೇ ಚಿನ್ನಯ್ಯ ಸೌಜನ್ಯ ಬಗ್ಗೆ ಹೇಳ್ತಾರಲ್ವ. ಎಷ್ಟು ಜನರ ಮುಖವಾಡ ಬಯಲಾಯಿತು. ಸೌಜನ್ಯದಿಂದ ಆನೆ ಮಾವತನ ಕೇಸ್ ಹೊರಗಡೆ ಬಂತು, ವೇದವಲ್ಲಿ ಕೇಸ್ ಹೊರಗಡೆ ಬಂತು, ಪದ್ಮಲತಾ ಬಂತು, ಮತ್ತೊಬ್ಬರು ಹೇಮಲತಾ ಅಂತ ಬಂತು. ಆಮೇಲೆ 30 ಕಂಪ್ಲೇಂಟ್ ಆಗಿದೆ. ಅದಾದ ನಂತರ ನೋಡಿ, ಇದೇ ಚಿನ್ನಯ್ಯ 2 ವರ್ಷಗಳ ಕಾಲ, ಯಾಕಂದರೆ ನಾನು ಗಿರೀಶ್ ಮಟ್ಟಣ್ಣವ್ರು ಹೇಳಿದ್ರು ಅಂತ ನಂಬಲ್ಲ ಸರ್, ನಾನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಹೇಳಿದ್ರು ಅಂತ ನಂಬಲ್ಲ, ಜಯಂತ್ ಹೇಳಿದ್ರು ಅಂತ ನಂಬಲ್ಲ, ನಾನು ಡೀಪಾಗಿ ಹೋಗ್ತೀನಿ. ನೀವು ಬಾಲನ್ನವ್ರನ್ನ ನೀವು ಸಂದರ್ಶನ ಮಾಡಿದಿರಿ. ಬಾಲನ್ನವ್ರು ಹೇಳುವಂಥ ಪ್ರತಿಯೊಂದು ವಿಚಾರದಲ್ಲಿ ಸತ್ಯ ಇದೆಯಲ್ವಾ? ಬಾಲನ್ನವರು ಅವ್ರು ಓಪನ್ನಾಗಿ ಹೇಳ್ತಾರೆ, ನಾನು ಲೆಫ್ಟಿಸ್ಟು ಅಂತ ಹೇಳ್ತಾರೆ. ಸತ್ಯ ಇದೆಯಲ್ವಾ? ನಾವು ಅದೇ ರೀತಿ ಟೆಸ್ಟ್ ಮಾಡಿದ್ದೀನಿ. ಟೆಸ್ಟ್ ಮಾಡಿದಾಗ ಇದೇ ಚಿನ್ನಯ್ಯ ಏನು ಸ್ಟೇಟ್ಮೆಂಟ್ ಕೊಟ್ಟ 164 ಸ್ಟೇಟ್ಮೆಂಟಲ್ಲಿ ಯಾಕೆ ಬದಲಾವಣೆ ಮಾಡ್ದ? 16 ಸ್ಥಳಗಳಲ್ಲಿ ಅಲ್ಲಿ ಅಸ್ಥಿಪಂಜರ ಹುಡ್ಕಕ್ಕೆ ಹೋದಾಗ 3 ಕಡೆ ಸಿಕ್ಕಿದೆ ಅಂತೇಳಿ ಇವತ್ತು ಬೇಲ್ ಕೊಟ್ಟಿರೋ ರಿಪೋರ್ಟಲ್ಲಿದೆಯಾ? ಇವತ್ತು ಮಂಗಳೂರು ಕೋರ್ಟ್ನಲ್ಲಿ ಕೊಟ್ಟಿರುವಂಥ ಬೇಲಲ್ಲಿ ಏನಿದೆ? 3 ಕಡೆ ಅಸ್ಥಿಪಂಜರ ಸಿಕ್ಕಿದೆ ಅಂತ. ಹಾಗಾದ್ರೆ 3 ಅಸ್ಥಿಪಂಜರ ಮನುಷ್ಯರು ಅಲ್ವಾ? ಅದು ಜೀವಕ್ಕೆ ಬೆಲೆ ಇಲ್ವಾ? ಬಂಗ್ಲೆಗುಡ್ಡದಲ್ಲಿ ಸಿಕ್ತಲ್ಲ 5 ಅಸ್ಥಿಪಂಜರ, ಅದಕ್ಕೆ ಬೆಲೆ ಇಲ್ವಾ? ಸತ್ಯ ಅಲ್ಲಿದೆ. ಬಟ್ ನಾನು ಯಾಕೆ ಗಿರೀಶ್ ಮಟ್ಟಣ್ಣನವರಿಗೆ ನಿಮ್ಮ ವಾಹಿನಿ ಮೂಲಕ ಅವ್ರಿಗೆ ಏನು ಹೇಳ್ತೀನಿ ಅಂತಂದರೆ, ನಾನು ಗಿರೀಶ್ ಮಟ್ಟಣ್ಣವ್ರಿಗೂ ಮಾತಾಡಿದ್ದೀನಿ, ಮಹೇಶ್ ಶೆಟ್ಟಿ ತಿಮ್ಮರೋಡಿಗೂ ಮಾತಾಡಿದ್ದೀನಿ, ಜಯಂತ್ಗೂ ಮಾತಾಡಿದ್ದೀನಿ, ಅಜಯ್ಗೂ ಮಾತಾಡಿದ್ದೀನಿ. ನೀವು ಆತರ ಪಡಬೇಡಿ. ಭಿನ್ನಾಭಿಪ್ರಾಯಗಳು ಬರ್ತಾ ಇದೆ, ಅದು ಬರ್ಕೂಡ್ದು. ಹೊರಗಡೆ ಶತ್ರುಗಳು ಭಾಳ ಇದ್ದಾರೆ. ಇಲ್ಲಿ ಸತ್ಯವಾಗಿ ನಾವು ನ್ಯಾಯಯುತವಾಗಿ ಹೋಗೋಣಂತೆ 100% ನಮ್ಗೆ ಗೆಲುವು ಸಿಗುತ್ತೆ. ಯಾಕಂದರೆ ಈಗ ಆಲ್ರೆಡಿ ಗೆಲುವಿದೆ. ಚಿನ್ನಯ್ಯನಿಗೆ ಇವಾಗ ಬೇಲ್ ಆಗಿದೆ. ಯಾಕೆ ಮಾಧ್ಯಮಗಳು ಮಾತಾಡ್ತಾ ಇಲ್ಲ? ಹೊರಗಡೆ ಒಂದು ನಾಯಿಗೆ ಯಾವನಾದ್ರೂ ಆಕ್ಸಿಡೆಂಟ್ ಮಾಡಿದ್ರೆ ಆ ನಾಯಿ ಬಗ್ಗೆ ತೋರಿಸ್ತಾರೆ. ದರ್ಶನ್ ಏನೋ ನಾಯಿಗೆ ಹೊಡೆದ ಅಂತ ಹೇಳ್ಬಿಟ್ಟು ದಿನ ಪೂರ್ತಿ ದರ್ಶನ್ ಬಗ್ಗೆ ತೋರಿಸಿದ್ರು. ಹೌದಾ ಸರ್? ಒಂದು ನಾಯಿಗೆ ತೋರಿಸಿದ್ರು. ಇದೇ ಸೌಜನ್ಯ ಪ್ರಕರಣವನ್ನು ಇಟ್ಕೊಂಡು ಇವರು 13 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ. ಒಂದು ಮಾಧ್ಯಮವಾದರೂ ಮಾನವೀಯತೆ ದೃಷ್ಟಿಯಿಂದ, ನಾನು ಪಬ್ಲಿಕ್ ಟಿವಿಯ ರಂಗಣ್ಣ ಪ್ರಾರಂಭ ಆಗಿದ್ದು 13 ವರ್ಷದ ಹಿಂದೆ, ಸೌಜನ್ಯ ಪ್ರಕರಣ ಪ್ರಾರಂಭ ಆಗಿದ್ದು 13 ವರ್ಷದ ಹಿಂದೆ. 13 ವರ್ಷದಿಂದ ಇವತ್ತಿನವರೆಗೂ ರಂಗಣ್ಣನವರು ಒಂದೇ ಒಂದು ವಿಚಾರ, ಸೌಜನ್ಯ ವಿಚಾರ ದನಿ ಎತ್ತಿದ್ದಾರೆ ಸರ್. ರಂಗಣ್ಣನವರು ಕನ್ನಡಪ್ರಭದಲ್ಲಿ ಕ್ರೈಮ್ ರಿಪೋರ್ಟರ್ ಆಗಿದ್ದರು ಸರ್. ಸುವರ್ಣದಲ್ಲಿ ಬಂದು ರಾಜಕೀಯ ವಿಶ್ಲೇಷಣೆಗೆ ಬಂದವರು, ಸಫಾರಿ ಹಾಕ್ಕೊಳ್ತಾ ಇದ್ದವರು. ಇವತ್ತು ಪಬ್ಲಿಕ್ ಟಿವಿ ಮಾಡಿದ್ರು. ಅವ್ರು ತಪ್ಪೇ ಮಾಡಿಲ್ವಾ? ಪಬ್ಲಿಕ್ ಟಿವಿ ಪ್ರಾರಂಭ ಆದಾಗಿಂದ ಎಷ್ಟು ತಪ್ಪು ಮಾಡಿದ್ದಾರೆ ಅವರು? 2,000 ರೂಪಾಯಿ ಚಿಪ್ ನೋಟಲ್ಲಿ ಚಿಪ್ ಇದೆ ಅಂತಂದರು, ಲಂಗನಾಚ್ ಅಂತಂದರು, ಹಜ್ ಭವಂದ್ ಕೇಳಿದ್ರು, ಪ್ರಳಯ ಆಗುತ್ತೆ ಅಂದರು, ಸಿದ್ದರಾಮಯ್ಯನ ಕಾರು ಉಲ್ಲಂಘನೆ ಮಾಡ್ಕೊಂಡು ಹೋಯ್ತು ಅಂತಂದ್ರು. ಎಷ್ಟು ತಪ್ಪು ಬೇಕು ನಿಮಗೆ? ಪ್ರಜ್ವಲ್ ರೇವಣ್ಣನ ವಿಚಾರದಲ್ಲಿ ಕಾರ್ತಿಕ್ ಗೌಡನ ವಿಚಾರ ತಗೊಂಡು ಬಂದರು. ಎಲ್ಲವನ್ನೂ ತಗೊಂಡು ಅವ್ರು ತಪ್ಪು ಮಾಡಿಲ್ವಾ? ಇದೇ ಪಬ್ಲಿಕ್ ಟಿವಿಯ ರಂಗಣ್ಣ ಅಜಿತ್ ಹನುಮಕ್ಕನವ್ರು ಹೇಳ್ತಾರೆ ಸರ್, ಒಂದು ಕಾನೂನು ವಿದ್ಯಾರ್ಥಿಗಳಿಗೆ, ಇದು ಪತ್ರಕರ್ತ ವಿದ್ಯಾರ್ಥಿಗಳಿಗೆ ಒಂದು ವಿಚಾರ ಹೇಳ್ತಾರೆ. ಯಾವುದೋ ಒಂದು ಇದರಲ್ಲಿ ಥ್ರೆಡ್ಬೇರ್ ಇನ್ವೆಸ್ಟಿಗೇಷನ್ ಮಾಡಿದ್ದೀನಿ ಸೌಜನ್ಯ ವಿಚಾರದಲ್ಲಿ, ನನ್ನಷ್ಟು ಡೀಪ್ಗೆ ಹೋಗಿಲ್ಲ, ನಾನು ಕೊಟ್ಟಿರುವಂತಹ ವರದಿ ಅದನ್ನು ಸರ್ಕಾರವು ಅಕ್ಸೆಪ್ಟ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಇವತ್ತಿನವರೆಗೂ ಆ ಥ್ರೆಡ್ಬೇರ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಯಾಕೆ ಕೊಟ್ಟಿಲ್ಲ? ವಸಂತ ಗಿಳಿಯಾರು ಸತ್ಯ ಶೋಧನೆ ಮಾಡ್ತೀನಿ ಅಂತ ಹೋದರು. ಏನಾಯಿತು ಮಗಳೇ ಅಂತ ಹೋದರು. ಇವತ್ತಿನವರೆಗೂ ವಸಂತ ಗಿಳಿಯಾರು ಸತ್ಯ ಶೋಧನೆ ವರದಿ ಕೊಟ್ಟಿದ್ದಾರಾ? ನೀವು ಪ್ರಾಮಾಣಿಕರು ತಾನೇ, ಕೊಡಿ. ಚಕ್ರವರ್ತಿ ಸುಲಿಬೇಲೆ ಹುಡುಕಾಟ ಅಂತೇಳಿ ಸಮೀರ್ ವಿಡಿಯೋ ಬಂದ ತಕ್ಷಣ ಹುಡುಕಾಟ ಮಾಡಿದ್ರಲ್ಲ, ಯಾಕೆ ಒಂದೇ ವಿಡಿಯೋ ಕ್ಲಾಸ್ ಮಾಡಿದ್ರು? ಕಿರಿಕೀರ್ತಿ ಬಂದು ಸ್ಟುಡಿಯೋದಲ್ಲಿ ಕೂತ್ಕೊಂಡು, ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಮಾತಾಡಿದ್ರಲ್ಲ, ಯಾಕೆ ಒಂದಕ್ಕೆ ಸ್ಟಾಪ್ ಮಾಡಿದ್ರು? ಯಾತಕ್ಕೆ ಮಾಡಿದ್ರು? ಧರ್ಮ ಸಂರಕ್ಷಣೆ ಸಭೆ ಮಾಡಿದ್ರಲ್ಲ, ಯಾವ ಧರ್ಮ ಸಂರಕ್ಷಣೆ ಮಾಡ್ತೀರಿ? ಸತ್ತಿರೋದು ಹಿಂದೂಗಳು, ಒಬ್ಬರು ಮುಸಲ್ಮಾನರಲ್ಲ. ಸತ್ತಿರೋರು ಹಿಂದೂಗಳಿಗೆ ನೀವು ರಕ್ಷಣೆ ಕೊಡಲಿಲ್ಲ ಅಂದರೆ ಮತ್ತಿನ್ಯಾರಕ್ಕೆ ಕೊಡ್ತೀರಿ ನೀವು? ಯಾರ ಧರ್ಮ ಸಂರಕ್ಷಣೆ ಮಾಡ್ತಾಯಿದ್ದೀರಿ ನೀವು? ನಾವು ಯಾರ ವಿರುದ್ಧವೂ ಸಹ ನಾವು ಕೆಟ್ಟದಾಗಿ ಮಾತಾಡೋದಿಲ್ಲ. ಇಲ್ಲಿ ಸಂವಿಧಾನ ಕೊಟ್ಟಿರುವಂತಹ ಹಕ್ಕು, ಸಂವಿಧಾನ ಏನು ಹೇಳುತ್ತೆ? ನೀನು ಸಂವಿಧಾನ ಏನು ಹೇಳುತ್ತೆ ಗೊತ್ತಾ? ನೀವು ಹೆಂಗೆ ಬೇಕಾದರೂ ಜೀವನ ಮಾಡು, ಸ್ವತಂತ್ರವಾಗಿ ಜೀವನ ಮಾಡು, ಮೈ ತುಂಬ ಬಟ್ಟೆ ಹಾಕು. ಯಾಕಂದರೆ ಬಟ್ಟೆ ಹಾಕದನ್ನು ಓಡಾಡ್ಬೋದು, ಬೇರೆಯವ್ರಿಗೆ ಅಸಹ್ಯ ಆಗಬಾರ್ದು ಅಂತ ಸಂವಿಧಾನ ಹೇಳುತ್ತೆ. ಎಲ್ಲ ಸ್ವತಂತ್ರ ಕೊಟ್ಟಾಗ ನೀವು ಶಾಸಕಾಂಗ ಫೇಲು. ಈ ರಾಜ್ಯದ ಉಪಮುಖ್ಯಮಂತ್ರಿ ಹೇಳ್ತಾರೆ ಏನಂತ, ಸೌಜನ್ಯ ಪ್ರಕರಣದಲ್ಲಿ ಬುರ್ಡೆ ವಿಚಾರದಲ್ಲಿ ಹೇಳ್ತಾರೆ, ನಾನಿದ್ದೀನಿ, 1000 ಜನ ಬಂದರು ನಾನು ಕಾಪಾಡ್ತೀನಿ ಅಂತ ಹೇಳ್ತಾರೆ. ಇದು ಸರ್ಕಾರ ನಡೆಸುವಂಥವರ ಮಾತು. ಇಡೀ ಜಗತ್ತಿನಲ್ಲಿ ಅತಿ ದೊಡ್ಡದಾದಂತಹ BJP ಪಕ್ಷ, ರಾಜಕೀಯ ಪಕ್ಷ, ಆ ಪಕ್ಷದ ಒಬ್ಬ ರಾಜ್ಯಾಧ್ಯಕ್ಷ ಧರ್ಮಯುದ್ಧ ಅಂತೇಳಿ ಧರ್ಮಸ್ಥಳದಲ್ಲಿ ಕಾರ್ಯಕ್ರಮ ಮಾಡ್ತಾರೆ. ಧರ್ಮಯುದ್ಧ ಅಂತ ಯಾವ ಧರ್ಮ? ಯಲಂಕದ ಶಾಸಕ 400 ಕಾರುಗಳ ತೊಗೊಂಡೋದ್ರಲ್ಲ, ಒಂದೇ ದಿನಕ್ಕೆ ಸ್ಟಾಪ್ ಆದ್ರ? JDSನವ್ರು ಹೋದ್ರಲ್ಲ, ಒಂದೇ ದಿವಸಕ್ಕೆ ಸ್ಟಾಪ್ ಆದ್ರ? ಯಾಕೆ ಫಾಲೋ ಅಪ್ ಆಗ್ತಾ ಇಲ್ಲ ನೀವು ಯಾಕೆ ಫಾಲೋ ಅಪ್ ಆಗ್ತಾ ಇಲ್ಲ? ಯಾಕೆ ಮಾಧ್ಯಮಗಳು ಪ್ರಶ್ನೆ ಮಾಡ್ತಾ ಇಲ್ಲ?
ನಾವು ಮಾಧ್ಯಮಗಳು ನೀವು ತಪ್ಪು ದಾರಿಗೆ ಹೋಗ್ತಾ ಇದ್ದೀವಿ. ಇದೇ ರಿಪಬ್ಲಿಕ್ ಕನ್ನಡ ಸರ್, ಜಯಪ್ರಕಾಶ್ ಶೆಟ್ಟರ್ ಇದ್ದರು, ಜಯಪ್ರಕಾಶ್ ಶೆಟ್ಟರ್ ಹೋದರು. ಸುವರ್ಣ ವಾಹಿನಿನಲ್ಲಿ ಯಾರಿದ್ರು ಸರ್? ಶೋಭಾ ಮಳವಳ್ಳಿಯವರು. ಹೆಡ್ ಮಿಸ್ಸು ಅಂತೀವಿ ನಾವು. ಶೋಭಾ ಮಳವಳ್ಳಿಯವ್ರನ್ನ ಹೆಡ್ ಮಿಸ್ಸು ಅಂತ ಕರಿತೀವಿ, ಹೌದಾ ಸರ್? ಹೆಡ್ ಮಿಸ್ಸು ರಿಪಬ್ಲಿಕ್ ಕನ್ನಡಕ್ಕೆ ಹೋದ್ಮೇಲೆ ರಿಪಬ್ಲಿಕ್ ಕನ್ನಡ ಏನಾಗಿದೆ ಸರ್? ಒಂದು ಮೌತ್ ಪೀಸ್ ಆಗಿದೆ. ಮೌತ್ ಪೀಸ್ ಆಗಿದೆ ಅಲ್ವಾ? ಯಾರು ಒಪ್ತಾರೆ ಆ ಚಾನಲ್ನ? ನೀವು ಯೋಚನೆ ಮಾಡಿ. ಇಲ್ಲಿ ಇದೇ ಅಜಿತ್ ಹನುಮಕ್ಕನವರು ಸುಜಾತಾ ಭಟ್ ಅವ್ರನ್ನ ಕೂರಿಸ್ಕೊಂಡು ಇನ್ವೆಸ್ಟಿಗೇಷನ್ ಮಾಡಿದ್ದೀನಿ ಅಂತೇಳಿ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಕೊಟ್ರ. ಸುಜಾತಾ ಭಟ್ ಅವರಿಗೆ ಮದುವೆ ಆಗಿ ಮಕ್ಕಳಾಗಿಲ್ಲ, ಇನ್ನೊಂದಾಯಿತು, ಅವರ ಚಾರಿತ್ರ್ಯ ವಧೆ ಎಲ್ಲ ಮಾಡಿದ್ರ. ಅದೇ ಸುಜಾತಾ ಭಟ್ ಅವರು ರೋಡಲ್ಲಿ ನಿಂತ್ಕೊಂಡು ನಾಚಿಕೆ ಆಗಬೇಕು, ಲೋಫರ್ಗಳ ಬಟ್ಟೆ ಬೀಸ್ತೀನಿ, ವಿಡಿಯೋ ಮಾಡ್ಕೊಳ್ತೀರಾ ಅಂತ ಅದನ್ನು ಸ್ಟುಡಿಯೋದಲ್ಲಿ ಕೂರಿಸ್ಕೊಂಡು ಮೇಕಪ್ ಮಾಡಿ ಕೂರಿಸ್ಕೊಳ್ತಾರೆ ಅಂತಂದರೆ ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ? ನಾನು ನಿಮ್ಮನ್ನು ಕೇಳ್ತಾ ಇರೋದೇನೆಂದರೆ, ನೀವು ಪತ್ರಕರ್ತರು, ನಾನು ಪತ್ರಕರ್ತರು, ಎಲ್ಲ ಪತ್ರಕರ್ತರು, ಸಂವಿಧಾನ ಕೊಟ್ಟಿರುವಂಥ ಸ್ವತಂತ್ರವನ್ನು ಯಾಕ್ರಿ ದುರುಪಯೋಗ ಪಡಿಸ್ಕೊಳ್ತೀರಿ? ನಿಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೋಸ್ಕರವಾಗಿ ಸಂವಿಧಾನವನ್ನು ಸಾಯಿಸ್ತಾ ಇದ್ದೀರಲ್ವ ಇವು? ಯಾತಕ್ಕೆ? ನೆನ್ನೆ ಡಿ ಕೆ ಶಿವಕುಮಾರ್ ಹೇಳಿದ್ರಲ್ಲ, ವಾರ್ನಿಂಗ್ ಕೊಟ್ಟರು ಗೊತ್ತಾ? ಡಿ ಕೆ ಶಿವಕುಮಾರ್ ಒಂದು ವಿಚಾರಕ್ಕೆ ವಾರ್ನಿಂಗ್ ಕೊಟ್ಟರು ಗೊತ್ತಾ? ಡಿ ಕೆ ಶಿವಕುಮಾರ್ ಬೈತಾರೆ, ಚಿತ್ರನಟ ಯಶ್ ಬೈತಾರೆ, ಶಿವರಾಜ್ ಕುಮಾರ್ ಬೈತಾರೆ, ಜನಾರ್ದನ್ ರೆಡ್ಡಿ ಬೈತಾನೆ, ಜಾರಕಿಹೊಳಿ ಒಂಥರ ವಿಚಿತ್ರವಾಗಿ ಮಾತನಾಡ್ತಾರೆ, ರಮೇಶ್ ಕುಮಾರು ಶೂ ತಗೊಂಡು ತೋರಿಸ್ತಾರೆ, ಹೌದಾ ಸರ್? ಇದೆಲ್ಲ ಸತ್ಯ ಅಲ್ವಾ? ಇಷ್ಟಲ್ಲೇ ಸಿದ್ದರಾಮಯ್ಯನವರು ಗದರಿಸ್ತಾರೆ, ಏಯ್ ಯಾವನ ನೀನು ಅಂತಾರೆ. ಅಂದರೆ ಪತ್ರಕರ್ತರು ಈ ಹಂತಕ್ಕೆ ನೀವು ಇಳಿದಿದ್ದೀರಿ. ಕೊನೆಯ ಪಕ್ಷ ಆತ್ಮಸಾಕ್ಷಿ ಅನ್ನೋದಾದರೂ ಇರಬೇಕಲ್ಲ ನಿಮಗೆ. ನಾವು ಕೇಳ್ತಾ ಇರೋದು ಏನು ಗೊತ್ತಾ? ಬಿಟ್ಬಿಡಿ, ರಾಜಕೀಯ ಬಿಟ್ಬಿಡಿ. ದಿನ ಬೆಳಗ್ಗೆ ಆದರೆ ರಾಜಕೀಯ ಪಕ್ಷಗಳ ಜೊತೆ ಕೂತ್ಕೊಳ್ತೀರಿ, ಮಾತಾಡ್ತೀರಿ. ನಾವು ಕೇಳ್ತಿರೋದು ಒಬ್ಬ ಹೆಣ್ಣು ಮಗಳನ್ನು ನಾವು 13 ವರ್ಷದಿಂದ ಕೇಸ್ ಸ್ಟಡಿ ಮಾಡಿದ್ದೀವಿ. ಆ ಜಡ್ಜ್ಮೆಂಟ್ ಕಾಪಿ ನಾನು ಓದಿದ್ದೀನಿ, ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡ್ಕೊಂಡು ಓದಿದ್ದೀನಿ. ಅವತ್ತು ಆದಾಗ ಅವತ್ತಿನ SP ಹೇಳ್ತಾರೆ, ಅವತ್ತಿನ ಪತ್ರಿಕೆಯಲ್ಲಿ ಬರುತ್ತೆ, ಪ್ರತಾಪ್ ರೆಡ್ಡಿ ಅಂತ ಹೇಳಿದ್ರು, ಅವ್ರದ್ದು IGPR ಇದ್ದರು. ಅವ್ರು ಹೇಳ್ತಾರೆ 3 ರಿಂದ 4 ಜನ ಆ ಥರ ಮಾಡಿರೋದು ಇದೆ ಅಂತ ಹೇಳ್ತಾರೆ. ಪತ್ರಿಕೆನಲ್ಲಿ ಅವತ್ತು ಬಂದಿದೆ, ಮಂಗಳೂರು ಪತ್ರಿಕೆಯಲ್ಲಿ ನೀವು ನೋಡಿರಿ. CC ಕ್ಯಾಮ್ರಾ ಬಗ್ಗೆ ಅವತ್ತು SP ಅವ್ರು ಹೇಳ್ತಾರೆ, CC ಕ್ಯಾಮ್ರಾ ಇತ್ತು ಅಂತ ಹೇಳ್ತಾರೆ. ಆ ಮೋಹನ್ ಬೋಳಂಗಡಿ ಅನ್ನೋರು ಹೇಳ್ತಾರಲ್ಲಿ, ಹೌದಾ? ಅಲ್ಲಿ ಯಾರೋ ತನಿಖಾಧಿಕಾರಿ ಹೇಳ್ತಾರೆ CC ಕ್ಯಾಮ್ರಾ ಇತ್ತು ಅಂತೇಳಿ. ಎಲ್ಲವನ್ನೂ ಹೇಳ್ತಾರಲ್ಲ. ಇದೇ ಅಜಿತ್ ಹನುಮಕ್ಕನವರು 13 ವರ್ಷಗಳ ಹಿಂದೆ ಒಂದು ಚಿಟ್ ಚಾಟ್ ಮಾಡ್ತಾರೆ ಅಲ್ಲಿ. ಅವತ್ತು CC ಕ್ಯಾಮ್ರಾ ಇತ್ತಲ್ಲ. ಸೌಜನ್ಯಗೆ ಮಾಡಿರೋದು ಸತ್ಯಾನ? ಯೋನಿಗೆ ಮಣ್ಣು ತುಂಬಿರೋ ಸತ್ಯಾನ? ಕೊಲೆ ಮಾಡಿರೋದು ಸತ್ಯಾನ? ಮತ್ತು ಕೊಲೆಗಾರರು ಯಾರು? ಸಂತೋಷ್ ರಾವ್ ಕೊಲೆಗಾರ ಆಗಿದ್ದರೆ CBI ಕೋರ್ಟ್ ಯಾಕೆ ಬಿಡುಗಡೆ ಮಾಡುತ್ತೆ ಅವ್ರಿಗೆ? ಸಾಕ್ಷಿ ಇಲ್ಲ ಅಂತಾರಲ್ಲ, ಯಾಕೆ ಸಾಕ್ಷಿಗಳು ನೀವು ಕೊಟ್ಟಿಲ್ಲ? ವಸಂತ್ ಗಿಲಿಯಾರ್ ಏನು ಹೇಳ್ತಾನೆ? ಪ್ರಾಸಿಕ್ಯೂಷನ್ ಫೇಲ್ ಆಯಿತು ಅಂತಾರೆ. ಹೌದಪ್ಪ, ಪ್ರಾಸಿಕ್ಯೂಷನ್ ಫೇಲ್ ಆಗಿದೆಯಲ್ಲ, ನೀನು ಹೋಗಿ ಅಪೀಲ್ ಹೋಗು. ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಅಂತೇಳಿ CBI ಕೋರ್ಟ್ ಹೇಳಿದೆ ಸರ್. ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಕ್ಲೋಸ್ ಮಾಡ್ತಾರೆ. ಯಾಕಂದರೆ ನಾವು ಗಿರೀಶ್ ಮಟ್ಟಣ್ಣನವರು, MR ಬಾಲಕೃಷ್ಣ ಅವರೆಲ್ಲನೂ ನಾವು ಫಾಲೋ ಅಪ್ ಮಾಡಿಕೊಂಡು ಅದನ್ನು ಕಂಪ್ಲೀಟಾಗಿ ಅಕ್ವಿಟಲ್ ಕಮಿಟಿ ಏನಾಯಿತು ಅಂತ ಬಂದಂಥವ್ರು. ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಹರಿಶೇಖರ್ ಅಂತೇಳಿ ರಚನೆ ಮಾಡ್ತಾರೆ. 1 ತಿಂಗಳಿಗೆ ಕ್ಲೋಸ್ ಮಾಡ್ತಾರೆ. ಕೊನೆಯ ಪಕ್ಷ ಅದು ಏನಾಯಿತು ಅಂತಾದರೂ ಹೇಳ್ಬೇಕಾ? ಫೈಲ್ ವೆಬ್ಸೈಟ್ನವರು ವರದಿ ಹಾಕಿದಾರಲ್ವ, ಏನಾಯಿತು ಅಂತ ಫಾಲೋ ಅಪ್ ಮಾಡಬೇಕಾ? ಸಿದ್ದರಾಮಯ್ಯನವರು ಆ ವರದಿ ಬಂದಾಗ ಸಂತೋಷ್ ರಾವ್ ನಿರಪರಾಧಿ ಆದಾಗ ಉಡುಪಿನಲ್ಲಿ ಪತ್ರಕರ್ತರು ಕೇಳ್ತಾರೆ, ಸರ್ ಸೌಜನ್ಯ ಪ್ರಕರಣ ಏನು ಮಾಡ್ತೀರಂತ. ನಾನು ವಕೀಲ ಇದ್ದೀನಿ, ನಾನು ಓದ್ಬಿಟ್ಟು ಹೇಳ್ತೀನಿ. ಅದು 2 ವರ್ಷ ಆಯ್ತಲ್ಲ ಸಿದ್ದರಾಮಯ್ಯನವರೇ, ಓದಲಿಕ್ಕೆ 2 ವರ್ಷ ಬೇಕಾ ನಿಮಗೆ? ನಾವು ನಿಮ್ಮನ್ನು ಆಸ್ತಿ ಕೇಳ್ತಾ ಇಲ್ಲ ಸ್ವಾಮಿ, ನಾವು ಕೇಳ್ತಿರೋದು ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿ. 50 ವರ್ಷದ ಯಮುನಾ ಮೇಲೆ ಆಚಾರ ಆಗಿದೆ ಅಂತೇಳಿ ಫೋರೆನ್ಸಿಕ್ ರಿಪೋರ್ಟ್ ಹೇಳ್ತಾ ಇದೆ. ಯಾರು ಮಾಡಿದ್ರು ಕೊಡಿ. ಈಗ ಚಿನ್ನಯ್ಯ 16 ಕಡೆ ಮಾಡಿದಾನೆ, ಸಿಕ್ಕಿಲ್ಲ ಅಂತೇಳಿ ಬಾಯಿ ಬಡ್ಕೊಳ್ತಾ ಇದ್ರಲ್ಲ, 3 ಕಡೆ ಸಿಕ್ಕಿದೆಯಲ್ಲ, 3 ಕಡೆ ಸಿಕ್ಕಿದೆಯಲ್ಲ. ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಮಾಡಿದ್ರಲ್ಲ ಸರ್. ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂದರೆ ಏನು? ಅವನ ವಿಚಾರ ಆಗಲಿ, ಅವ್ರ ಕುಟುಂಬದ ವಿಚಾರ ಹೊರಗಡೆ ಬರಬಾರ್ದು ಅಂತ. ಚಿನ್ನಯ್ಯ ಮುಖವಾಡ ಹಾಕ್ಕೊಂಡು ಅಲ್ಲಿ ಬೆಳ್ತಂಗಡಿ ಇದರಲ್ಲಿ 164 ಸ್ಟೇಟ್ಮೆಂಟ್ ಕೊಟ್ಟಾಗ ಇಡೀ ಮಂಡ್ಯಗೆ ಹೋಗಿ ಅವ್ರ ಕುಟುಂಬವನ್ನು ಪತ್ತೆ ಮಾಡಿ ಆ ಕುಟುಂಬದವ್ರ ಜೊತೆ ಮಾತನಾಡಿ ಇದೇ ಅಶೋಕ್ ಅವರು, ವಿರೋಧ ಪಕ್ಷದ ನಾಯಕ ಅಶೋಕ್ ಹೇಳ್ತಾರೆ, ಅವನ ಹೆಸರು ಚಿನ್ನಯ್ಯ ಅಂತ ಹೇಳ್ತಾರೆ. ಇದು ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟನ್ನು ಉಲ್ಲಂಘನೆ ಅಲ್ವಾ? ಇದು ಕಾನೂನನ್ನು ಸಾಯಿಸ್ತಾ ಇಲ್ವಾ ಇವರು? ನಾವು ಯಾವುದೂ ಸೃಷ್ಟಿ ಮಾಡ್ತಾ ಇಲ್ಲ, ನಿಮಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಹಾಗಾದರೆ ಕಾನೂನಿಗೆ ಬೆಲೆ ಇಲ್ವಾ? ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಏನಾಯ್ತು ಮತ್ತೆ? ಹಾಗಾದರೆ ಇಲ್ಲಿ ಕೇಸನ್ನು ಫೇಲ್ ಮಾಡಬೇಕು. ಅದೇ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಏನು ಹೇಳ್ತಾನೆ, ಇದೇ ಜಾಗದಲ್ಲಿ ಇತ್ತು 100 ಹೆಣ ತೋರಿಸ್ತೀನಿ ಅಂತೇಳಿ. ಅವನ್ಯಾರು ಆಟೋ ಚಾಲಕ ಹೇಳ್ತಾನೆ, ಅಜಯ್ ಕುಡ್ಲಾರ ರಾಂಪೇಜಲ್ಲಿ, ಈ ಗುಡ್ಡದಲ್ಲಿ 100 ಹೆಣ ತೋರಿಸ್ತೀನಿ ಅಂತ ಹೇಳ್ತಾನೆ. ಇದೇ ಮಹಾಬಲಿ ಶೆಟ್ಟರ್ ಹೇಳ್ತಾರೆ, ಇಲ್ಲಿ 70 ಹೆಣಗಳನ್ನು ನಾನು ಪೋಸ್ಟ್ ಮಾರ್ಟಮ್ ಮಾಡಿದ್ದೀನಿ ಅಂತಾರೆ. ಏನು ಇವೆಲ್ಲನೂ? ಗಿರೀಶ್ ಮಟ್ಟಣ್ಣನವರು ಮಾತನಾಡ್ತಾ ಇದ್ದಾರೆ, ಎಲ್ಲ ದಾಖಲೆಗಳನ್ನು RTI ಮೂಲಕ ಹೇಳ್ತಾ ಇದ್ದಾರೆ. ಸತ್ಯ ತಾನೇ ಅದು? ಅದನ್ನು ಯಾರು ತನಿಖೆ ಮಾಡಬೇಕು?
ಸಂವಿಧಾನದ ದಿನ ಇವತ್ತು. ನಾನು ಯಾತಕ್ಕೆ ಈ ವಿಚಾರ ಮಾತಾಡ್ತಾ ಇದ್ದೀನಿ ಅಂದರೆ, ಸಂವಿಧಾನದಲ್ಲಿ ಸತ್ಯ ಗೆಲ್ಲಬೇಕು, ಸತ್ಯ ಗೆಲ್ಲಬೇಕು. ಈ ಕಾರಣಕ್ಕೋಸ್ಕರವಾಗಿ ಈ ವಿಚಾರವನ್ನು ಇವತ್ತು ನಾನು ಹೈಕೋರ್ಟಿಂದ ಕಾಪಿ ತಗೊಂಡು, ಕೊನೆಯ ಪಕ್ಷ ಇದಕ್ಕೆ ನ್ಯಾಯ ಸಿಗಬೇಕು. ಸೌಜನ್ಯ ಹೋರಾಟದಲ್ಲಿ ಯಾರಿಗೆ ಗೆಲುವು ಸಿಕ್ಕಿದೆಯೋ ಇಲ್ಲೋ ಗೊತ್ತಿಲ್ಲ. ಅಕ್ಷರ ಮೀಡಿಯಾ ರಾಜು ಮೌರ್ಯಗೆ ಒಂದು ಗೆಲುವು ಸಿಕ್ಕಿದೆ. ಯಾಕಂದರೆ ಇವತ್ತು ಜಡ್ಜ್ಮೆಂಟ್ ಕಾಪಿ ನಾನು ಇಟ್ಕೊಂಡಿದ್ದೀನಿ. ನಾನು 8 ತಿಂಗಳ ಕಾಲ ನನ್ನ ಚಾನಲನ್ನು ನಾನು ಬ್ಲಾಕ್ ಮಾಡ್ಕೊಂಡಿದ್ದೀನಿ, ಮಾನಸಿಕವಾಗಿ ಹಿಂಸೆ ಮಾಡಿದ್ದೀನಿ. ನಾನು ಇದನ್ನು ಚಾಲೆಂಜ್ ಮಾಡ್ತೀನಿ ಸರ್. ಯಾಕಂದರೆ ನಮ್ಮಲ್ಲಿ ಬರೋವಂಥ ಯೂಟ್ಯೂಬರ್ಸು, ನನ್ನ ಹತ್ರ 330 ಜನ ಯೂಟ್ಯೂಬರ್ಸು ನಾನು ಅಡ್ರೆಸ್ಸನ್ನೆಲ್ಲ ರೆಡಿ ಮಾಡಿದ್ದೀನಿ. ಯಾಕೆ ರೆಡಿ ಮಾಡಿದ್ದೀನಿ ಅಂತಂದರೆ, ಇವತ್ತು ಸ್ಯಾಟಲೈಟ್ ಚಾನಲ್ಗಳು ಮಾರ್ಕೊಂಡಿದ್ದಾವೆ, ಸತ್ತೋಗ್ತಾ ಇದ್ದಾವೆ. ಇವತ್ತು ನಿಮ್ಮದು ಅವನಿಯಾನ ಇರ್ಬೋದು, ತರ್ಡಯ್ಯ ಆಗಿರ್ಬೋದು, ನಮ್ಮ ಕುಡ್ಲಾ ರಾಂಪೇಜ್ ಅವ್ರನ್ನ ನೋಡಿ ಸರ್. ನಾನು ನಿಜವಾಗ ಹೇಳ್ತೀನಿ, ಆ ಯುವಕನ ವಿಚಾರ, ಆ ಯುವಕನ ನಾನು ಫಾಲೋ ಮಾಡ್ತಾ ಇದ್ದೀನಿ. ಅವನು ಕೊಟ್ಟಂತಹ ಹಿಂಸೆ ಪವರ್ ಟಿ ವಿ ಅವರು ಹೇಳ್ತಾರೆ, ಅವ್ರು ನೋಡಿ ಎದುರ್ಕೊಳ್ತಾರೆ. ಬೇರೆ ಸ್ಯಾಟಲೈಟ್ ಚಾನಲ್ಲು ಅಜಯ್ ನೋಡಿ ಎದುರ್ಕೊಳ್ತಾರೆ. ನೀವು ಅಜಯ್ ಅವ್ರನ್ನ ಇಂಟರ್ವ್ಯೂ ಮಾಡಿದಿರಿ. ನೀವು ನಮಗೆ ಜೆಲ್ಲಸಿ ಅಲ್ಲ ಸರ್, ಹೆಮ್ಮೆ ಆಗುತ್ತೆ. ಒಬ್ಬ ಅಜಯ್ ಇವತ್ತು ಎಲ್ಲರನ್ನೂ ಎದುರಿಸ್ತಾ ಇದ್ದಾನ ಅಂತೇಳಿ. ಅವನ ಮೇಲೆ ಮಾನನಷ್ಟ ಮೊಕದ್ದಮೆ ಕೇಸುಗಳಿದ್ದಾವೆ. ಒಂದು ಚಾನಲ್ ಹೋದರೆ ಇನ್ನೊಂದು ಚಾನಲ್ ಮಾಡಿದ್ದಾನೆ. ಅವನು ನಮಗೆ ಸ್ಫೂರ್ತಿ ಸರ್, ಕರೆಕ್ಟ್ ಅಲ್ವಾ ಸರ್? ಅವನು ನಮಗೆ ಸ್ಫೂರ್ತಿ. ಯಾವುದೇ ವಿಚಾರ ಆದರೆ ಧ್ವನಿ ಎಚ್ಚುತ್ತೀರಿ. ಥರ್ಡ್ ಐನವ್ರು ಧ್ವನಿ ಎಚ್ಚುತ್ತಾರೆ, ಸಂಚಾರಿ ಸ್ಟುಡಿಯೋ ಅವ್ರು ಧ್ವನಿ ಎಚ್ಚುತ್ತಾರೆ. ಸತ್ಯ ಉಳಿದಿದೆಯಲ್ಲ. ಯಾರು ಹೇಳಿದ್ದು ಸರ್ ಸಂವಿಧಾನವನ್ನು ಸಾಯಿಸ್ತೀನಿ ಅಂತ ಹೊರಟಂಥವ್ರಿಗೆ? ಸಂವಿಧಾನವನ್ನು ಸಾಯಿಸಲಿಕ್ಕೆ ಹೊರಟಿದಾರಲ್ಲ ಇವರು. ಅದಕ್ಕೆ ಇವತ್ತು ಸತ್ಯ ನಿಧಾನವಾಗಿ ನಮಗೆ ಸಿಗುತ್ತೆ ಸರ್. ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ. ಒಂದಂತೂ ಸತ್ಯ, ಗಿರೀಶ್ ಮಟ್ಟಣ್ಣವ್ರಿಗೆ ಹೇಳ್ತೀನಿ, ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಹೇಳ್ತೀನಿ, ಜಯಂತ್ ಅವ್ರಿಗೆ ಹೇಳ್ತೀನಿ, ಆ ಥರ ಪಡಬೇಡಿ. ವಿಭಿನ್ನ ಹೇಳಿಕೆಗಳನ್ನು ಕೊಡೋಕ್ಕೆ ಹೋಗಬೇಡಿ ದಯಮಾಡಿ. ನಾನು ಅಜಯ್ ಅವ್ರ ಹತ್ರನೂ ಮಾತಾಡಿದ್ದೀನಿ. ನಾನು ಪ್ರತಿಯೊಂದು ಅಪ್ಡೇಟು ಅಜಯ್ಗೆ ಫೋನ್ ಮಾಡ್ತೀನಿ. ಏನಾಗ್ತಾ ಇದೆ, ಇವ್ರು ಯಾಕೆ ಈ ಥರ ಸ್ಟೇಟ್ಮೆಂಟ್ ಕೊಡ್ತಾರೆ, ಅವ್ರು ಯಾಕೆ ಈ ಥರ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಗಿರೀಶ್ ಮಟ್ಟಣ್ಣವ್ರಿಗೆ ಹೇಳಿದ್ದೀನಿ, ನೀವು SIT ಅರ್ಧ ಕೆಲಸ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತಾರೆ. ಜಯಂತ್ ಅವ್ರು ಹೇಳ್ತಾರೆ SIT ಕೆಲಸ ಮಾಡ್ತಾ ಇಲ್ಲ ಅಂತ. ಮಹೇಶ್ ಶೆಟ್ಟಿ ತಿಮ್ರೋಡಿ ಹೇಳ್ತಾರೆ SIT ಕೆಲಸ ಮಾಡಲ್ಲ ಅಂತ. ಇದರಿಂದ ಏನಾಗುತ್ತೆ, ವಿರೋಧಿಗಳಿಗೆ ಆಹಾರ ಆಗ್ತೀವಿ ನಾವು. ಇದು ಸತ್ಯ. ನೀವು SIT ಅವರು ಏನೇ ರಿಪೋರ್ಟ್ ಕೊಡಲಿ ಸರ್, ನಾನು ಓದಿರೋದು PUC, ನಾನು ವಕೀಲ ಅಲ್ಲ ಸರ್. ನಾನು ಓದ್ತಿದ್ದೀನಿ ಸರ್. ಇನ್ ಪರ್ಸನ್ನಾಗಿ ವಾದ ಮಾಡ್ಲಿಕ್ಕೆ ನನಗೆ ಬರುತ್ತೆ ಸರ್. ನನಗೆ ಅಲ್ಲಿ 2 ಕೇಸ್ ಇನ್ ಪರ್ಸನ್ನಾಗಿ ವಾದ ಮಾಡ್ತಾಯಿದ್ದೀನಿ. ನಾನು ತಿಳ್ಕೊಂಡಿದ್ದೀನಿ ಸರ್. ಇವತ್ತು ಬಾಲನ್ ಅಂತವರು, ಧನಂಜಯ್ ಅಂತವರು, ದ್ವಾರಕನಾಥ್ ಅಂತವರು, ಭಾಳಷ್ಟು ಜನ ಇದ್ದಾರೆ. ನೀವು SITಗೆ ಅವ್ರು ವರದಿ ಕೊಟ್ಟಿದ ತಕ್ಷಣ ಬಾಲನ್ ಬಿಟ್ಬಿಡ್ತಾರಾ ಸರ್? ಬಾಲನ್ ಜೊತೆ ನೀವು ಮಾಡಿದ್ರೆ ಬಾಲನ್ ಬಿಟ್ಬಿಡ್ತಾರಾ ಸರ್? ಅವರು ಕೊಂದವರು ಯಾರು ಅಂತೇಳಿ ಇವತ್ತು ಬೆಳ್ತಂಗಡಿನಲ್ಲಿ ನಾನು ಪ್ರೆಸ್ ಮೀಟ್ ಮಾಡಿದ್ರಲ್ಲ ಸರ್, ಫಾಲೋ ಮಾಡ್ತಾ ಇದ್ದಾರಲ್ವ? ಒಂದು ವಿಚಾರ ನಾನು ಸಿದ್ದರಾಮಯ್ಯನವ್ರಿಗೆ ಅಪ್ರಿಷಿಯೇಟ್ ಏನು ಮಾಡ್ತೀನಿ ಅಂತಂದರೆ, SIT ರಚನೆ ಮಾಡಿದ್ದು. ನಾಗಲಕ್ಷ್ಮಿ ಅವರು ಧೈರ್ಯವನ್ನು ಯಾಕೆ ಮಾಡ್ತೀನಿ ಅಂದರೆ, ನಾಗಲಕ್ಷ್ಮಿ ಅವರಿಗೆ ನಾನು ಅವತ್ತು ಅಭಿನಂದನೆ ಹೇಳಿದ್ದೀನಿ. ದೇವ್ರು ಬಂದಾಗ ಬಂದಿದ್ಯಮ್ಮ ನೀನು SIT ರಚನೆ ಮಾಡಿದ್ದಕ್ಕೆ, ನಿನ್ನ ದೇವ್ರು ಒಳ್ಳೇದು ಮಾಡ್ತಾನೆ ಅಂತ ಹೇಳಿದ್ದೀನಿ ನಾನು. ಅದೇ ನಾಗಲಕ್ಷ್ಮಿ ಅವರಿಗೆ ಇದೇ ಪಬ್ಲಿಕ್ TV ರಂಗಣ್ಣ ಹೇಳ್ತಾರೆ, ಎಡಪಕ್ಷಗಳು ಅಂತಾರೆ. ಇವರೊಬ್ಬ ಪತ್ರಕರ್ತನ ಅಂತ ನನಗನ್ನಿಸ್ಲಿಲ್ಲ. ಒಬ್ಬ ಹಿರಿಯ ಪತ್ರಕರ್ತ. ಇದೇ ಅವರು ವಾರ್ಷಿಕೋತ್ಸವ ದಿವಸ ನಾನು ನಿವೃತ್ತಿ ಆಗ್ತಾ ಇದ್ದೇನೆ, ನಾನು ಉತ್ತರಾಧಿಕಾರಿ ನಾನು ಹುಡುಕ್ತಾ ಇದ್ದೀನಿ ಅಂತ ಹೇಳಿರುವಂಥ ವ್ಯಕ್ತಿ ಮಾರ್ಗದರ್ಶಿ ಆಗಬೇಕಾ? ಏನಾಗಬೇಕು ಸರ್? ಮಹಿಳಾ ಆಯೋಗದ ಅಧ್ಯಕ್ಷರು ನೀವು ಎಡಪಕ್ಷ ಅಂತಂತಂದರೆ, ಹಾಗಾದ್ರೆ ಇವ್ರು ಬಲಪಕ್ಷದವರ? ಪಬ್ಲಿಕ್ TV ರಂಗಣ್ಣವರು ಬಲಪಕ್ಷದವರ? ನೀವು ಆಲ್ಮೋಸ್ಟ್ ಎಲ್ಲ ಬಲಪಕ್ಷದವ್ರು. ಯಾಕೆ ಬಲಪಂಥೀರು? ಯಾಕೆ ಅಂತಂದರೆ ಪಬ್ಲಿಕ್ TV ಓನರ್ ಯಾರು? ಲಹರಿ ವೇಲು, ಮುನಿರತ್ನ, ಇವರೆಲ್ಲ ಪಾರ್ಟ್ನರು ಯಾರು? BJP ಅವರು. ಸುವರ್ಣ ವಾಹಿನಿಯವರು ಯಾರು? ರಿಪಬ್ಲಿಕ್ ಕನ್ನಡದವ್ರು ಯಾರು? ಎಲ್ಲ ರಾಜೀವ್ ಚಂದ್ರಶೇಖರ್, BJP ಅವರು. ಏನು ಮಾಡ್ತಾರೆ ಅವರು? ನಾನು ಕೇಳೋದೇನಂತಂದರೆ, ನಿಮ್ಮ ಥ್ರೆಡ್ ಬೇರೆ ಇನ್ವೆಸ್ಟಿಗೇಷನ್ ಏನಿದೆಲ್ಲ ರಿಪೋರ್ಟ್ ತೋರಿಸ್ರಿ. ನೀವು ಮಾಡಿದ್ದೀರಲ್ಲಪ್ಪ, ಆಳಕ್ಕೆ ಇಳಿದಿದ್ದೀರಲ್ಲ, ಅವ್ನಿಗೇನೋ ಕಾಲೇ ಇತ್ತು ಎಲ್ಲ ಇತ್ತು ಅಂದ್ರಲ್ಲ, ರಿಪೋರ್ಟ್ ತೋರಿಸಿ. ವಸಂತ್ ಗಿಲಿಯಾರೋ ರಿಪೋರ್ಟ್ ತೋರಿಸಿ. ಸರ್, ನನಗೂ ಸ್ಟಾರ್ಟಿಂಗಲ್ಲಿ ಮಾಡಿದಾಗ ನನಗೆ ಎಷ್ಟು ಎದುರಿಸಿದ್ರು ಗೊತ್ತಾ? ನನಗೆ ಎಷ್ಟು ಆಮಿಷ ಹೊಡೆದ್ರು ಗೊತ್ತಾ? ಅವ್ರು ಆಮಿಷ ಹೊಡೆದಾಗ ನನಗೆ ಅನ್ನಿಸ್ತು ಸತ್ಯ ಇದರಲ್ಲಿ ಏನೋ ಅನ್ಯಾಯ ಆಗಿದೆ. ಎಷ್ಟು ಜನ, 35 ಜನ ಮೇಲೆ ಕೇಸ್ ಹಾಕಿದ್ದು. 35 ಜನ ಮೇಲೆ 25 ಜನ ವಾಪಸ್ ತಗೊಂಡ್ರು. 25 ಹೆಸರು ವಾಪಸ್ ತಗೊಂಡ್ರು. ಯಾಕೆ ತಗೊಂಡ್ರು ಸರ್? ಮಹಾಕಾಲ ಅಂತೇಳಿ ಒಂದು ಯೂಟ್ಯೂಬ್ ಚಾನಲ್ಲು ಏನು ಒದ್ದೂರಿಯಾಗಿ ಮಾಡ್ತಿದ್ರು. ಅವ್ರು ಏನು ಮಾಡಿದ್ರು ಸರ್? ವಿಡಿಯೋ ಮಾಡಿ ಅವ್ರು ಎಲ್ಲಿದ್ರು? ಅವರೆಲ್ಲ ಗೊತ್ತು, ಅವರೆಲ್ಲ ನಮ್ಮ ಸ್ನೇಹಿತರೆ. ಅವರು ಎಲ್ಲಿದ್ದರು ಸರ್? ಅದೇ ರೀತಿ ನಮಗೂ ಬಂದಿತ್ತು ಸರ್ ಆಫರು. ನಾವು ಬಡತನದಲ್ಲಿದ್ದರೂ ಸಹ ಸತ್ಯವನ್ನು ಗೆಲ್ಲಿಸ್ಬೇಕು ಅಂತ ಹೋಗೋವಂಥವ್ರು. ನಾನಿವತ್ತು ಬಂದು ಯಾಕೆ ರಿಪೋರ್ಟ್ ತೊಗೊಂಡೆ? ಸತ್ಯ ಗೆಲ್ಲಬೇಕು. ಕೊನೆಯ ಹಂತ ಇರೋವರೆಗೂ ನಾವು ಸತ್ಯದ ಪರವಾಗಿ ಹೋರಾಟ ಮಾಡ್ತೀವಿ. ಸೌಜನ್ಯದಿಂದ ಏನಾಗಿದೆ ಗೊತ್ತಾ ಸರ್? ನಾನು ನಿಜವಾಗೂ ಸೌಜನ್ಯಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಯಾಕೆಂದರೆ ನನಗೆ ಕೋರ್ಟ್ ಅಂದರೆ ಗೊತ್ತಿರಲಿಲ್ಲ. ಆ ಕೇಸ್ನಿಂದ ಇವತ್ತು ನಾನೇ 2 ಕೇಸ್ ನಾನೇ ವಾದ ಮಾಡ್ತಾಯಿದ್ದೀನಿ.
ಯಾಕಂದರೆ ಬಹಳ ವಿಚಾರಗಳು ನಾವು ಡೀಪಾಗಿ ಹೋದಾಗ ಭಾಳಷ್ಟು ವಿಚಾರಗಳು ತಿಳ್ಕೊಳ್ಬೋದು. ನಾನು ಯೂಟ್ಯೂಬರ್ಸ್ಗೆ ಹೇಳೋದು ಒಂದೇ ವಿಚಾರ ಸರ್, ನಮಗೆ ದೇವರು ಸ್ಯಾಟಲೈಟ್ ಚಾನಲ್ ಬಿಟ್ಬಿಡಿ, ದೇವರು ಊಟಕ್ಕೆಲ್ಲ ಒಂದು ಕಡೆ ಕೊಟ್ಟಿರ್ತಾನೆ ಸರ್, ಬಟ್ಟೆ ಕೊಟ್ಟಿರ್ತಾನೆ. ಕೊನೆಯ ಪಕ್ಷ ಸತ್ಯ ಉಳಿಸೋದಕ್ಕೆ ನಮ್ಮಿಂದ ಆಗದಂಥ ನಾವು ದನಿ ಎತ್ತೋಣ ಅನ್ನೋ ಒಂದೇ ಒಂದು ವಿಚಾರಕ್ಕೆ ನಾನು ಪ್ರತಿನಿತ್ಯವೂ ಅದನ್ನೇ ಹೇಳ್ತಾ ಇರ್ತೀನಿ. ಯಾಕಂದ್ರೆ ನಾನು ಈಗ ಫುಲ್ ಟೈಮಲ್ಲಿ ನಾನು ಇಳಿಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಇನ್ನೊಂದು ವರ್ಷ ಫುಲ್ ಟೈಮ್ ನಾನು ಇಳಿಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಈಗ ನನ್ನದೇ ಆದಂತಹ ಉದ್ಯೋಗಗಳೆಲ್ಲ ಇದ್ದಾವೆ. ಯಾಕೆ ಅಂದರೆ ಯಾಕೆ ಇಳಿತಾ ಇದ್ದೀವಿ ಅಂತಂದರೆ, ಭಾಳಷ್ಟು ಜನದ ಹತ್ರ ಮಾತಾಡ್ತೀವಿ, ಪಬ್ಲಿಕ್ ಟಿ ವಿ ಸರಿ ಇಲ್ಲ, ಸುವರ್ಣ ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅಂತ ಹೇಳ್ತೀರಿ. ಅವ್ರು ಸರಿ ಇಲ್ದಿರೋದನ್ನು ನಾವು ಈ ಥರ ಮಾಡಿ ಅಂತ ಸರಿ ಮಾಡೋದಕ್ಕಾದ್ರೆ ನಾವು ಆ ಕಡೆಗೆ ಇಳಿಬೇಕಲ್ಲ. ಸಣ್ಣದೇ ಯೂಟ್ಯೂಬೇ 10,000 ಸಬ್ಸ್ಕ್ರಿಪ್ಷನ್ ಇರಲಿ, ಸತ್ಯ ಅಲ್ವಾ, ಹೇಳ್ಬೇಕಲ್ಲ. ಆ ಕೆಲಸ ನಿಮ್ಮಂಥವ್ರು ನಮ್ಮಂಥವ್ರು ಎಲ್ಲ ಸೇರ್ ಮಾಡಿದಾಗ ಅವ್ರಿಗೆ ಈಗ ಆಲ್ರೆಡಿ ಎಲ್ಲ ಯೂಟ್ಯೂಬ್ ಎಲ್ಲ ಸ್ಯಾಟಲೈಟ್ ಚಾನಲ್ಗಳು TRP ಕಳ್ಕೊಂಡಿದೆ. ನೀವು ಚಾನಲಲ್ಲಿದ್ದಂಥವ್ರು ವಿಜಯಲಕ್ಷ್ಮಿ ಅವ್ರು ಹೇಳಿದ್ರಲ್ಲ, ಶಿಬಿರ ವಿಜಯ್ ಟೈಮ್ಸ್ ಅವರು, TRP 100-200 ಇತ್ತು, ಇವತ್ತು 10-15 ಬಂದಿದೆ ಅಂತ ಹೇಳ್ಬಿಟ್ಟು. ಹೌದಾ, ಸತ್ಯ ಅಲ್ವಾ? ಯಾರು ನಂಬ್ತಾರೆ ಸರ್? ನಾನು ಈ ವಿಚಾರವನ್ನು ಯಾಕೆ ಇನ್ನೂ ಒಂದು ಹೇಳ್ತೀನಿ ಕೇಳಿ. ಇವತ್ತು ಚಿನ್ನಯ್ಯನ ನೆನ್ನೆ ಜಾಮೀನು ಮೇಲೆ ಬಿಡುಗಡೆ ಆಗಿದೆ. ಈಗ ಜಾಮೀನು ಮೇಲೆ ಬಿಡುಗಡೆ ಆದಾಗ ಚಿನ್ನಯ್ಯ ಯಾವ ರೀತಿ ರಿಯಾಕ್ಟ್ ಮಾಡ್ತಾನೆ, ಅವನು ಸತ್ಯ ಹೇಳಲೇಬೇಕು, ಸುಳ್ಳು ಹೇಳೋಕ್ಕೆ ಬರೋದಿಲ್ಲ. 164 ಸ್ಟೇಟ್ಮೆಂಟು, ಇನ್ನೊಂದು ಸ್ಟೇಟ್ಮೆಂಟು ಎಲ್ಲ ಹೊರಗಡೆ ಬರುತ್ತಲ್ಲ. ಇವತ್ತು ಅವ್ರು ಕೊಟ್ಟಿರುವಂತಹ ಇದ್ರ ಪ್ರಕಾರ ಯಾವ ಚಾನಲ್ಗೂ ಉತ್ತರ ಅಂದರೆ ಸಂದರ್ಶನ ಕೊಡಬಾರ್ದು. ಅದು ದೇವರಿಗೆ, ಮಂಜುನಾಥ ಸ್ವಾಮಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆ ಹೇಳಿ, ಮಂಜುನಾಥ ಸ್ವಾಮಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಒಂದು ವೇಳೆ ಏನಾದರೂ ಚಿನ್ನಯ್ಯ ಮಾತನಾಡೋದ್ರ ಆಗಿದ್ದಿದ್ರೆ ಸ್ಯಾಟಲೈಟ್ ಚಾನಲ್ ಅವನು ಸಾಯಿಸಾಕ್ಬಿಡೋರು. ಹೌದಾ? ಅದನ್ನು ಜಡ್ಜಿಗೆ, ಮಂಜುನಾಥ ಸ್ವಾಮಿಗೆ ನಾನು ಥ್ಯಾಂಕ್ಸ್ ಹೇಳಿದೆ ಬೆಳಗ್ಗೆ, ಒಳ್ಳೆ ಕೆಲಸ ಮಾಡಿದ್ರು ಅಂತ ಹೇಳ್ಬಿಟ್ಟು. ಚಿನ್ನಯ್ಯ ಇವತ್ತು ಸತ್ಯನೇ ಹೇಳಬೇಕು. ಹುದುಗಿ ಹಾಕಿರುವಂತಹ ಆ 3 ಅಸ್ಥಿ ಪಂಜರಗಳು ಯಾರ್ದು ಅಂತ ಗೊತ್ತಾಗಬೇಕು. ಬಂಗ್ಲೆಗೂಡದಲ್ಲಿರುವಂಥ 5 ಅಸ್ಥಿ ಪಂಜರಗಳು ಯಾವುದು ಅಂತ ಗೊತ್ತಾಗಬೇಕು. ಈಗ ಕೊಟ್ಟಿರುವಂಥ 30 ದೂರುಗಳಲ್ಲಿ ಒಂದೇ ಒಂದು FIR ಆಗಿರೋದು, ಬಾಕಿ 29 FIR ಆಗಿಲ್ಲ. ಯಾಕೆ FIR ಆಗಿಲ್ಲ ಅಂತ ಪ್ರಶ್ನೆ ಮಾಡಬೇಕು. ಪ್ರಶ್ನೆ ಮಾಡೋದಕ್ಕೆ ಸಂವಿಧಾನ ನಮ್ಗೆ ಹಕ್ಕು ಕೊಟ್ಟಿದೆ. ಅದು ಯಾರೋ ಮಾಡಬೇಕಾಗಿಲ್ಲ ಸರ್, ಯಾರು ಬೇಕಾದರೂ ಮಾಡ್ಬೋದು. ಕುಸುಮಾವತಿಯವರೇ ಮಾಡಬೇಕಾಗಿಲ್ಲ. ಇವತ್ತು ಒಂದು ಕುಸುಮಾವತಿಯವ್ರ ಬಗ್ಗೆ ನಾನು ವಿಚಾರ ಹೇಳಬೇಕಾಗುತ್ತೆ. ಒಬ್ಬ ಜವಾಬ್ದಾರಿಯುತವಾದಂತಹ ಕಿರಿಕೀರ್ತಿ, ಸಮಯ ನ್ಯೂಸಿಂದ ನಾನು ನೋಡ್ತಾ ಇದ್ದೀನಿ ಸರ್, 13 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ. ಕೀರ್ತಿ ಶಂಕರ ಘಟ್ಟ ಆ ವಿಚಾರದ ನೋಡ್ತಾ ಇದ್ದೀನಿ. ಆ ವ್ಯಕ್ತಿ ಮೊನ್ನೆ ಒಂದು ಚಾನಲಲ್ಲಿ ಹೇಳ್ತಾರೆ, ಕುಸುಮಾವತಿಯವರು ಇಷ್ಟು ದೊಡ್ಡ ಮನೆ ಕಟ್ಟಿದ್ರು ಹೆಂಗೆ ಬಂತು ಹಣ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರಲ್ಲ. ಕಿರಿಕೀರ್ತಿಗೆ ನಾನು ಹೇಳಿದ್ದೀನಿ, ಫಸ್ಟ್ ನಿನ್ನದನ್ನು ಸರಿ ಮಾಡ್ಕೊಳಪ್ಪ. ನೀನು ಪ್ರೀತಿಸಿ ಮದುವೆ ಆದಂತಹ ಹೆಂಡತಿ ನಿಮಗೆ ಡೈವರ್ಸ್ ಕೊಡ್ತಾರೆ, ಯಾಕೆ ಕೊಟ್ಟರು? ಗೊಳೋ ಅಂತ ಅಳ್ತೀಯ ವಿಡಿಯೋ ಮಾಡಿಬಿಟ್ಟು, ನನ್ನ ಕಷ್ಟ ಹೀಗಾಯಿತು ಅಂತ ಹೇಳ್ತೀಯ. ನಿನ್ನ ತಂಗಿ ಬಂದು ಅಲ್ಲಿ ಲಾಯರ್ ಜಗದೀಶ್ ಹತ್ರ ಬಂದು ಪೈಟ್ ಕೊಡ್ತಾರೆ. ಫಸ್ಟ್ ನಿನ್ನ ಕುಟುಂಬವನ್ನು ನೀನು ಸರಿ ಮಾಡ್ಕೊ. ಕುಸುಮಾವತಿಯವ್ರು ಮನೆ ಕಟ್ಟಬಾರ್ದಾ? ಕುಸುಮಾವತಿಯವರು ಇದು ವ್ಯವಸಾಯ ಮಾಡ್ತಾ ಇಲ್ವ ಅವರು? ನಿನಗೆ ಯಾಕೆ ಬೇಕು? ನೀನು ಜಡ್ಜ್ಮೆಂಟ್ ಕಾಪಿ ಇಟ್ಕೊಂಡು ಒಂದು ದಿವಸ ನಿಮ್ಮ ಚಾನಲಲ್ಲಿ ಕೂತ್ಕೊಂಡು ನೀನು ಮಾತಾಡಿದವನು ನೆಕ್ಸ್ಟ್ ಆ ಟಾಪಿಕ್ಕೇ ಬಿಟ್ಬಿಡ್ತೀಯ ನೀನು. ಇವತ್ತು ನೆನ್ನೆ ಯಾವುದೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ದೇವ್ರು ನಡೆಸ್ದಂಗೆ ಆಗುತ್ತೆ ಅಂತೇಳಿ. ನಾನು ಸಿನಿಮಾ ಮಾಡ್ತೀನಿ ಅಂತಾರೆ. ಒಂದು ಕ್ಲಾರಿಟಿ ಇಲ್ಲ. ಒಬ್ಬ ಪತ್ರಕರ್ತರು, ನೀವು ರಾಕೇಶ್ ಆರಂಡಿ, ನೀವು ಪತ್ರಕರ್ತರು, ಹೌದಾ ಸರ್? ಹೆಮ್ಮೆಯಿಂದ ಹೇಳ್ಕೊಳ್ತೀರಾ ನೀವು? ಇದೇ ಫ್ರೀಡಮ್ ಪಾರ್ಕಲ್ಲಿ ನಿಂತ್ಕೊಂಡು ಇದೇ ಕೀರ್ತಿ ಕೇಸರಿ ಟವಲ್ ಹಾಕ್ಕೊಂಡು ವಿಶ್ವವಾಣಿ ಪತ್ರಿಕೆಗೆ ಒಂದು ಬೈಟ್ ಕೊಡ್ತಾರಲ್ಲ, ಪತ್ರಿಕೋದ್ಯಮಕ್ಕೆ ಅವಮಾನ ಮಾಡ್ತಾ ಇರೋದಲ್ವಾ ಸರ್ ಅದು? ಪತ್ರಕರ್ತ ಕೇಸರಿ ಹಾಕ್ಕೊಂಡು ನೀವು ಬೈಟ್ ಕೊಡ್ತೀರಾ ಅಂತಂದರೆ ಇಡೀ ಪತ್ರಿಕೋದ್ಯಮಕ್ಕೆ ಅವಮಾನ ಮಾಡ್ತಾ ಇರೋದಲ್ವ ಇವತ್ತು? ಅದೇ ಸ್ಟೇಜ್ ಮೇಲೆ ಚಕ್ರವರ್ತಿ ಸೂಲಿ ಮೇಲೆ ಮಾತಾಡ್ತಾರೆ, ಮುಲ್ಲಾಗಳಿಗೆ ಹೊಡೀರಿ ಅಂತ ಹೇಳ್ತಾರೆ. ಅದೇ ಇದ್ರ ಮೇಲೆ ವಸಂತ್ ಗಿಳಿಯಾರ್ ಮಾತಾಡ್ತಾರೆ. ಚಕ್ರವರ್ತಿ ಸೂಲಿ ಮೇಲೆ ಏನಂತ ಪರಿಚಯ ಮಾಡ್ಕೊಳ್ತಾರೆ ಸರ್? ನಾನೊಬ್ಬ ಪತ್ರಕರ್ತ ಅಂತೇಳಿ, ಅಂಕಣಕಾರ ಅಂತೇಳಿ. ವಸಂತ್ ಗಿಳಿಯಾರ್ ನಾನು ಪತ್ರಕರ್ತ ಅಂತೇಳಿ, ಕಿರಿಕೀರ್ತಿ ನಾನು ಪತ್ರಕರ್ತ ಅಂತೇಳಿ, ರಾಕೇಶ್ ಶೆಟ್ಟಿ ನಾನು ಪತ್ರಕರ್ತ ಅಂತೇಳಿ, ಅಜಿತ್ ಹನ್ಮಕ್ಕನವ್ರು ಪತ್ರಕರ್ತ ಅಂತೇಳಿ. ಇವರಿಷ್ಟು ಜನ ಏನು ಮಾಡ್ತಾಯಿದ್ದಾರೆ? ಒನ್ ಸೈಡೆಡ್ ಆಗಿ ಒಂದು ವಿಚಾರವನ್ನು ಇಟ್ಕೊಂಡು ಯಾರನ್ನೋ ಮುಗಿಸ್ಬೇಕು, ಅವರನ್ನು ಧ್ವನಿಯನ್ನು ಅಡಗಿಸ್ಬೇಕು ಅಂತ ಹೋಗ್ತಾ ಇದ್ದಾರಲ್ಲ. ಈ ವಿಚಾರಕ್ಕೆ ನಾನು ಹೇಳ್ತಾ ಇರುವಂಥದ್ದು, ಪತ್ರಕರ್ತರೇ ದಾರಿ ತಪ್ಪಬೇಡಿ. ಜನ ನಿಮಗೆ ರೋಡ್ನಲ್ಲಿ ಕಲ್ಲು ತಗೊಂಡು ಹೊಡಿತಾರೆ. ಈಗಾಗಲೇ ಹೊಡಿತಾ ಇದ್ದಾರೆ ಸರ್. ಒಬ್ಬ ನಿಕೇತ್ ರಾಜು, ಇದಕ್ಕೆ ಸಂಬಂಧಪಟ್ಟಿಲ್ಲ ಆದರೂ ಹೇಳ್ತೀರಿ, ಒಬ್ಬ ನಿಕೇತ್ ರಾಜು ಅವ್ರ ಸ್ಟುಡಿಯೋದಲ್ಲಿ ಕುತ್ಕೊಂಡು ಹೇಳ್ತಾನೆ, ನಿಮ್ಮ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ತಾನೆ. ಒಬ್ಬ ಅರುಣ್ ಹೇಳ್ತಾನೆ, ಅಜಿತ್ ನೀವು BJPಯ ವಕ್ತಾರರ ಅಂತ ಕೇಳ್ತಾನೆ. ನಾಗರಾಜ್ ಯಾದವ್ ಅವರ ಕೇಳ್ತಾರೆ. ಇದಕ್ಕಿಂತ ಅವಮಾನ ಬೇಕಾ ನಿಮಗೆ? ಇದಕ್ಕಿಂತ ಅವಮಾನ ಬೇಕಾ? ನಾನು ಇವಾಗಲೂ ಮನವಿ ಮಾಡ್ಕೊಳ್ತಾ ಇದ್ದೀನಿ, ಪವಿತ್ರವಾದಂತಹ ಸಂವಿಧಾನದ ದಿನ ಇವತ್ತು. ಸಂವಿಧಾನ ಯಾರಿಗೂ ಕೊಡದಂತಹ ಅವಕಾಶ ಮತ್ತು ಸ್ವತಂತ್ರ ನಿಮಗೆ ಕೊಟ್ಟಿದೆ, ಪತ್ರಕರ್ತರಿಗೆ ಕೊಟ್ಟಿದೆ.
ಯಾರಿಗೂ ಇಲ್ಲ. ಕನ್ನಡದಲ್ಲಿ ಎಷ್ಟು ಸ್ಯಾಟಲೈಟ್ ಚಾನಲ್ ಇದ್ದಾವೆ ಸರ್? ಲೆಕ್ಕ ಹಾಕಿದ್ರೆ 7 ಸರ್. ಒಂದು ವಿಸ್ತಾರ ಚಾನಲ್ಲು. ಯಾಕೆ ನಾನು ಪತ್ರಕರ್ತ ಬಗ್ಗೆ ಪದೇ ಪದೇ ಹೇಳ್ತೀನಿ ಅಂತಂದರೆ, ವಿಸ್ತಾರ ಚಾನಲ್ ಮಾಡ್ತೀನಿ ಅಂತೇಳಿ ಯಾರದ್ದೂ ನಂಬಿಸಿ ವಿಸ್ತಾರ ಚಾನಲ್ ಮಾಡಿದೋ ಯಾರು ಸರ್? ಹರಿಪ್ರಕಾಶ್ ಕೋಣೆ ಮನೆಯವರು ಬಂದು ಜವಾಬ್ದಾರಿ ತೆಗೆದುಕೊಂಡು ಅರ್ಧದಲ್ಲಿ ಬಿಟ್ಟು BJP ವಕ್ತಾರರಾಗಿ ಕೇಸರಿ ಹಾಕ್ಕೊಂಡು ಓಡೋಗ್ಬಿಟ್ರಲ್ಲ ಸರ್. ಇಡೀ ವಿಸ್ತಾರ ಚಾನಲ್ ಹೋಯ್ತಲ್ಲ, ಅದನ್ನು ನಂಬ್ಕೊಂಡಿರುವಂಥ 300 ಜನ ಟೆಕ್ನಿಷಿಯನ್ ಕತೆ ಏನಾಯಿತು ಸರ್? ಇವರು ನಂಬ್ಕೊಂಡು ಹೋದ್ರಲ್ಲ, ಅವರು ಹೋಯ್ತಾ? ವಿಸ್ತಾರ ಚಾನಲ್ ಹೋಯ್ತಾ? ಇದೇ ರಾಕೇಶ್ ಶೆಟ್ಟರು ಓಪನ್ ಆಗಿ ಕ್ಷಮಿಸು ಸೌಜನ್ಯ ಅಂತ ಮಾಡ್ತೀನಿ ಅಂತೇಳಿ ಕಾಮಾಟಿಪುರದ ಕಾಮಾಕ್ಷಿ ಅಂತೇಳಿ ಕಾರ್ಕಳದ ಇದರಲ್ಲಿ ಬಹಿರಂಗ ಸಭೆಯಲ್ಲಿ ಒಂದು ಹೆಣ್ಣು ಮಗಳಿಗೆ ನೀವು ಅವಮಾನ ಮಾಡ್ತಿರಲ್ಲ, ಪ್ರೋಮೋನಲ್ಲಿ ಹಾಕ್ತೀರಿ ರೇಪಿಸ್ಟ್ ಕಾಮಾಕ್ಷಿ ಅಂತ ಹಾಕ್ತೀರಿ. ಕಾಮಾಕ್ಷಿ ಅಂದರೆ ದೇವ್ರ ರೇಪಿಸ್ಟ್ ಅಂತ ಹೇಳಿದ್ರೆ, ಹೆಣ್ಮಕ್ಳು ರೇಪಿಸ್ಟ್ ಅಂತ ಹೇಳಿದ್ರೆ ಯಾರಿಗೆ ಹೇಳ್ತಾ ಇದ್ದೀರಿ ನೀವು? ಯಾರಿಗೆ ಹೇಳ್ತಾ ಇದ್ದೀರಿ? ಪವರ್ ಟಿ ವಿಯವರು ರಾಕೇಶ್ ಶೆಟ್ಟರಿಗೆ ಅದನ್ನೇ ಹೇಳ್ತಾ ಇರುವಂಥದ್ದು, ಪವಿತ್ರವಾದಂತಹ ಪತ್ರಿಕೋದ್ಯಮವನ್ನು ಸದ್ಬಳಕೆ ಮಾಡ್ಕೊಳ್ಳಿ, ನಿಮಗೆ ಕೊಟ್ಟಿರುವಂತಹ ಸ್ವತಂತ್ರವನ್ನು ಸದ್ಬಳಕೆ ಮಾಡ್ಕೊಳ್ಳಿ. ಅದನ್ನು ಈ ರೀತಿಯಾಗಿ ಒನ್ ಸೈಡೆಡ್ ಆಗಿ ಮಾಡಿಕೊಂಡು ಯಾರನ್ನು ಮೆಚ್ಚಿಸ್ಲಿಕ್ಕೆ ಹೋಗಬೇಡಿ. ಪಬ್ಲಿಕ್ ಟಿ ವಿಯ ರಂಗಣ್ಣನಿಗೂ ಅದನ್ನೇ ಹೇಳ್ತಾ ಇರುವಂಥದ್ದು. ಪದೇ ಪದೇ ಹೇಳ್ತಾರೆ, ಅವನ್ಯಾರೋ ಬುರ್ಡೆ ಅವ್ನು ಬಂದ, ಅವನ್ಯಾರೋ ಮಾಡ್ದ. ಅಲ್ಲ ರಂಗಣ್ಣ, ನೀವು ಇನ್ವೆಸ್ಟಿಗೇಷನ್ ಮಾಡಿ. ನೀವು ಕ್ರೈಮ್ ರಿಪೋರ್ಟರ್ ತಾನೆ, ಬೇಸಿಕಲಿ ನೀವು ಕ್ರೈಮ್ ರಿಪೋರ್ಟರ್ ತಾನೆ. ನೀವು ಇನ್ವೆಸ್ಟಿಗೇಷನ್ ಮಾಡಿ ಕೊಡಿ ರಿಪೋರ್ಟು. ಯಾತಕ್ಕೋಸ್ಕರವಾಗಿ ಮಾಡೋದಿಲ್ಲ? ನಾನು ಪತ್ರಕರ್ತರಿಗೆ ಹೇಳೋದು ಇಷ್ಟೇ, ನಿಮಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ನೀವು ಯಾವ ವಿಚಾರವನ್ನಾದರೂ ಮಾಡ್ಕೊಳ್ಳಿ, ನಾವೇನೂ ಕೇಳಲ್ಲ. ಅಂತಿಮವಾಗಿ ನಿಮ್ಮನ್ನು ಪತ್ರಕರ್ತರಿಗೆ ಕೇಳೋವಂಥದ್ದು, ನಿಮಗೆ ಒಳ್ಳೆಯ ವರದಿ ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೆ ಸುಮ್ಮನೆ ಇದ್ಬಿಡಿ. ಸೌಜನ್ಯ ವಿಚಾರದಲ್ಲಿ ನೆಗೆಟಿವ್ ವಿಚಾರಗಳನ್ನು ಮಾಡೋಕ್ಕೋಗ್ಬೇಡಿ. ಇನ್ನೊಂದು ವಿಚಾರ ಹೇಳ್ತೀನಿ ಕೇಳಿ ಸರ್. ಈಗ ಸ್ಟಾರ್ಟ್ ಆಗಿದ್ದಲ್ಲ, ಚಿನ್ನಯ್ಯನ ವಿಷಯ ಸ್ಟಾರ್ಟ್ ಆಯ್ತಲ್ಲ, ಚಿನ್ನಯ್ಯನ ವಿಷಯ ಮಾತಾಡಬೇಕಾ ಸೌಜನ್ಯ ವಿಚಾರ ಮಾತಾಡಬೇಕಾ? ನೀವು ಚಿನ್ನಯ್ಯ ಬಂದ, ಓಜಸ್ವಿ ಗೌಡ ಅವ್ರನ್ನ ಸಚಿನ್ ದೇಶಪಾಂಡೆ ಅವ್ರು ಬಂದರು, SP ಆಫೀಸ್ಗೆ ಹೋಗಿ ದೂರು ಕೊಟ್ಟರು. ಬೆಳ್ತಂಗಡಿ ನ್ಯಾಯಾಲಯದಲ್ಲಿ 164 ಸ್ಟೇಟ್ಮೆಂಟ್ ಕೊಟ್ಟರು, ಹೌದಲ್ವಾ? ಯಾವುದ್ರ ಬಗ್ಗೆ ನೀವು ಮಾತಾಡಬೇಕು? ರಿಪಬ್ಲಿಕ್ ಕನ್ನಡದಲ್ಲಿ, ಸುವರ್ಣದಲ್ಲಿ, ಹುಡುಕಾಟದಲ್ಲಿ ಏನು ಮಾತಾಡಿದ್ರು? ಸಮೀರಿನ ವಿಚಾರ ತೊಗೊಂಡ್ಬಂತಾರೆ. ಸೌಜನ್ಯನ ಯಾರು ಕೊಂದರು, ಸೌಜನ್ಯ ಯಾವ ರೀತಿ ಆಯಿತು ಅಂತೇಳಿ ನಿರಂತರವಾಗಿ ಎಪಿಸೋಡ್ಗಳನ್ನು ಮಾಡ್ತಾರೆ. ಅಲ್ಲಿಗೆ ಯಾವ ರೀತಿ ಇವರು ದಾರಿ ತಪ್ಪಿಸ್ತಾ ಇದ್ದಾರೆ? ಯಾವ ರೀತಿ ದಾರಿ ತಪ್ಪಿಸ್ತಾ ಇದ್ದಾರೆ ಇವರು ಅಂದರೆ, ಜನರ ಅಟೆನ್ಷನನ್ನು ಡೈವರ್ಟ್ ಮಾಡೋದು. ಬುರುಡೆ ಪ್ರಕರಣ ಯಾರು ಮಾತಾಡಬಾರ್ದು, ಬುರುಡೆ ಪ್ರಕರಣ ಮಾತಾಡಬಾರ್ದು. ಸೌಜನ್ಯ ಪ್ರಕರಣ ತಗೊಂಬಂದಾಗ ಏನಾಗುತ್ತೆ? ಆಟೋಮೆಟಿಕ್ಕಾಗಿ ಜನರು ಡೈವರ್ಟ್ ಆಗ್ತಾರೆ, ಕಾನ್ಸಂಟ್ರೇಷನ್ ಬೇರೆ ಕಡೆ ಮಾಡಬೇಕು ಅಂತ ಹೋಗ್ತಾರೆ. ಇವತ್ತಿನವರೆಗೂ ಸ್ಮಿತಾ ರಂಗನಾಥ್ ಅವ್ರು ಭಾಳ ಚೆನ್ನಾಗಿ ಮಾತಾಡ್ತಾಳೆ, ಹೆಣ್ಮಗಳು ನಿರ್ಘಳವಾಗಿ ಕನ್ನಡ ಮಾತಾಡ್ತಾಳೆ, ತುಂಬ ಖುಷಿ ಆಗುತ್ತೆ, ಭಾಳ ಚೆನ್ನಾಗಿ ಮಾತಾಡ್ತಾಳೆ. ಆದರೆ ಆ ಮಾತುಗಳು, ಒಂದು ಹೆಣ್ಣಿಗೆ ಅನ್ಯಾಯ ಆಗಿದೆ, ಯಮುನಾಗೆ ಅನ್ಯಾಯ ಆಗಿದೆ, ವೇದವಲಿಗೆ ಅನ್ಯಾಯ ಆಗಿದೆ, ಪದ್ಮಲತಾಗೆ ಅನ್ಯಾಯ ಆಗಿದೆ, ಶೋಭಾ ಮಳವಳ್ಳಿ ಅವರಿಗೆ, ಸ್ಮಿತಾ ರಂಗನಾಥ್ ಹೆಣ್ಮಕ್ಳು, ಇವರಿಬ್ಬರು ಹೆಣ್ಮಕ್ಳು ಪರವಾಗಿ ನಿಂತ್ಕೊಳ್ಬೇಕಾಗಿತ್ತಲ್ಲ, ಯಾಕೆ ನಿಂತ್ಕೊಳ್ಳಲಿಲ್ಲ? ಗ್ಯಾರಂಟಿ ರಾಧಕ್ಕನಿಗೂ ನಾನು ಅದನ್ನೇ ಮಾತಾಡಿರುವಂಥದ್ದು, ನೀನು ನಿಂತ್ಕೊಳ್ಬೇಕಮ್ಮ ಅವ್ರ ಪರವಾಗಿ ಅಂತ. ಅವರು ದನಿ ಎತ್ತಿದ್ದಾರೆ ಸರ್. ರಾಧಾ ಹಿರೇಗೌಡರು ದನಿ ಎತ್ತಿದ್ದಾರೆ, ವಿದ್ಯಾ ಮಲ್ನಾಡ್ ಅವರು ದನಿ ಎತ್ತಿದ್ದಾರೆ. ನಾನು ಪ್ರತಿಯೊಂದು ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ. ನೀವು ಏನು ಮಾಡಬೇಕು? ಅಟೆನ್ಷನ್ ಡೈವರ್ಷನ್ ಮಾಡ್ತೀರಿ ನೀವು. ನಿಮ್ಮ ಕೈಲಿ ಏನೂ ಆಗಲಿಲ್ಲ ಅಂದರೆ ಸುಮ್ಮನೆ ಇದ್ದುಬಿಡಿ. ಸುಜಾತಾ ಭಟ್ ಚೀ ಥೂ ಅಂತ ರೋಡ್ನಲ್ಲಿ ಉಗಿದ್ರೇನು ಅವ್ರು ಕರ್ಕೊಂಡು ಬಂದ್ರೆ, ಮೊನ್ನೆ ರಿಪಬ್ಲಿಕ್ ಕನ್ನಡದಲ್ಲಿ ನೋಡ್ತೀನಿ ಮೇಕಪ್ ಮಾಡಿಸಿ ಕೂರಿಸ್ತೀರಿ ಅಂತಂದರೆ ಯಾವ ಹಂತಕ್ಕೆ ಹೋಗ್ತಾ ಇದ್ದೀರಿ ನೀವು? ಇಡೀ ಸಂವಿಧಾನವನ್ನು ಹಾಳು ಮಾಡ್ತಾ ಇರುವುದು ಭ್ರಷ್ಟ ರಾಜಕಾರಣಿಗಳು, ಭ್ರಷ್ಟ ಕಾರ್ಯಾಂಗ ವ್ಯವಸ್ಥೆ. ಅದಕ್ಕಿಂತ ದೊಡ್ಡದಾಗಿ ಹಾಳು ಮಾಡ್ತಾ ಇರುವುದು ಈ ಮಾರಿಕೊಂಡ ಮಾಧ್ಯಮಗಳು ಇವತ್ತು ಹಾಳು ಮಾಡ್ತಾ ಇದ್ದೀರಿ. ಈ ಮುಖವಾಡ ಎಲ್ಲ ಯಾವಾಗ ಬಯಲಾಯಿತು ಗೊತ್ತಾ ಸರ್? ನಾನು ಸ್ಟಾರ್ಟಿಂಗಲ್ಲೂ ಹೇಳಿದ್ದೀನಿ, ಸೌಜನ್ಯ ಒಂದು ಹೆಣ್ಣು ಮಗಳು ಎಷ್ಟು ಜನರ ಮುಖವಾಡ ಬಯಲು ಮಾಡಿದ್ಲು. ಮಾಧ್ಯಮದವರ ಮುಖವಾಡವೂ ಸಹ ಸೌಜನ್ಯ ಬಯಲು ಮಾಡಿದ್ದಾಳೆ. ಮಾಧ್ಯಮದವ್ರ ಮುಖವಾಡ ಸೌಜನ್ಯ ಹೇಳಿದ್ರೆ ಒಂದಂತೂ ಸತ್ಯಮೇವ ಜಯತೆ. ಸಂವಿಧಾನದ ದಿನ ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಿರುವಂಥ ಸಂವಿಧಾನ ದಿನ ಹೇಳ್ತೀನಿ ಸರ್. ಒಂದಲ್ಲ ಒಂದು ದಿನ ಅತಿ ಶೀಘ್ರದಲ್ಲಿ ಎಲ್ಲರ ಮುಖವಾಡ ಬಯಲಾಗುತ್ತೆ. ಯಾರ್ಯಾರು ಅತ್ಯಾಚಾರ ಮಾಡಿದರೆ ಎಲ್ಲರ ಮುಖವಾಡ ಬಯಲಾಗುತ್ತೆ. ಚಿನ್ನಯ್ಯನ ಪ್ರಕರಣ, ಚಿನ್ನಯ್ಯ ಗ್ಯಾರಂಟಿಯಾಗಿ ಅವನು ಏನೇನು ಮಾಡಿದ್ನೋ ಪ್ರತಿಯೊಂದು ವಿಚಾರವನ್ನು ಜನರ ಮುಂದೆ ಹೇಳ್ತಾನೆ, ಕೋರ್ಟ್ ಮುಂದೆ ಹೇಳ್ತಾನೆ, ಎಲ್ಲರೂ ಶಿಕ್ಷೆ ಅನುಭವಿಸ್ತಾರೆ. ಇದಕ್ಕೆ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿನೇ ಸಾಕ್ಷಿ ಸರ್. ಇದು ನಾನು ಯಾವತ್ತೂ ಸತ್ಯವನ್ನು ನಂಬಿದ್ದೇನೆ, ಸಂವಿಧಾನವನ್ನು ನಂಬಿದ್ದೇನೆ. ಆ ಸಂವಿಧಾನ ದಿವಸ ಇವತ್ತು ಹೇಳ್ತಾ ಇದ್ದೀನಿ, ನಿಮ್ಮಂಥವರ ಸಹಕಾರ, ನಿಮ್ಮಂಥವ್ರು ಏನು ನಿರಂತರವಾಗಿ ಮಾಡ್ತಾ ಇದ್ದಾರಲ್ಲ, ಆ ಸಹಕಾರ ಒಂದು ಯೂಟ್ಯೂಬರ್ಸ್ ಒಂದು ದನಿ ಎತ್ತಿದ್ರೆ ಸಾಕು, 100%. ಯಾಕಂದರೆ ಹೋರಾಟಗಾರರ ಆತ್ಮಸ್ಥೈರ್ಯ ಕುಗ್ಗಿಸುವಂಥ ಕೆಲಸ ಆಗಿತ್ತಲ್ಲ ಸರ್. ಯಾರು ದೂರು ಕೊಟ್ಟರು ಅಂಥವ್ರನ್ನ ತೊಗೊಂಡೋಗಿ ನೀವು ಸಿಲುಕಿಸ್ಲಿಕ್ಕೆ ನೋಡಿದ್ರಲ್ಲ, ಅವ್ರ ಮೇಲೆ FIR ಮಾಡಲಿಕ್ಕೆ ಹೋದ್ರಲ್ಲ, ಯಾರು ಸರ್ ಬಂದರು? ದೇವ್ರು ಬಂದಾಗೆ
ಬಾಲನ್ನವ್ರು ಬಂದ್ರಲ್ಲ ಸರ್, ಧನಂಜಯ್ ಅವ್ರು ಬಂದ್ರಲ್ಲ ಸರ್, ಆಗ ಬಾಲನ್ನವ್ರು ಬರ್ತಾರೆ ಅಂತ ನಿಮಗೆ ಗೊತ್ತಿತ್ತಾ ಸರ್? ಯಾರು ಸರ್ ಬಾಲನ್ನ ಕಳಿಸಿದ್ದು? ನಾನು ಹೇಳ್ತೀನಿ ಸರ್, ಮಂಜುನಾಥ ಸ್ವಾಮಿ ಕಳಿಸಿರೋದು, ಸೌಜನ್ಯ ಕಳಿಸಿರೋದು ಅಂತ ಹೇಳ್ತೀನಿ. ಇವಾಗ 330 ಜನ ಯೂಟ್ಯೂಬರ್ಸ್ ಮೇಲೆ ನೀವು ಗ್ಯಾಗ್ ಆರ್ಡರ್ ತಂದಿದ್ದೀರಲ್ಲ, ನೀವು 330 ಜನಕ್ಕೆ ಮಾನಸಿಕವಾಗಿ ಹಿಂಸೆ ಸರ್. 330 ಇದರಲ್ಲಿ ನನಗೊಂದು ನೋಟಿಸ್ ಕಳಿಸಿದ್ದಾರೆ, ಇಮೇಲ್ ಕಳಿಸಿದ್ದಾರೆ. 2,000 ರೂಪಾಯಿ ಚಿಪ್ಪು ರಂಗಣ್ಣ ಎಲ್ಲೋಯ್ತಣ್ಣ ಚಿಪ್ಪು ಅದನ್ನು ಲಿಂಕ್ ಕ್ಲಿಕ್ ಮಾಡಿ ಹಾಕ್ತಾರೆ ಅಂತಂದರೆ ರಂಗಣ್ಣನ ಚಿಪ್ಪುಗೂ ಸೌಜನ್ಯ ಕೇಸ್ಗೂ ಏನು ಸಂಬಂಧ ಐತೆ? ನಾನು ಪ್ರಶ್ನೆ ಮಾಡಬೇಕಲ್ಲ ಕೋರ್ಟಲ್ಲಿ. ಅಂದರೆ ಇವ್ರು ಏನು ಮಾತಾಡ್ತಾರೆ ಅವರು ಮಾನಸಿಕವಾಗಿ ಕುಗ್ಗಿಸುವಂತಹ ಕೆಲಸ. ನಾನು ಅದಕ್ಕೆ ಸರ್ ಹೇಳ್ತಾ ಇರುವಂಥದ್ದು, ಸತ್ಯ ಗೆಲ್ಲುತ್ತೆ. ನಾನು ಯಾಕೆ ಇವತ್ತು ನಿಮ್ಮ ಹತ್ರ ಬಂದೆ ಅಂತಂದರೆ, ಇವತ್ತು ಆರ್ಡ್ರ್ ತೊಗೊಂಡು ಬಂದಿದ್ದೀನಿ. ನಾನು ಹೈಕೋರ್ಟ್ ಆರ್ಡ್ರನ್ನ ನಾನು ತೊಗೊಂಡು ಬಂದಿದ್ದೀನಿ. ಇವತ್ತು ನಾನು ಚಾಲೆಂಜ್ ಮಾಡ್ತೀನಿ, ಇನ್ನೊಂದು ವಾರದಲ್ಲಿ ನಾನು ಅವ್ರಿಗೆ ಚಾಲೆಂಜ್ ಮಾಡ್ತೀನಿ. ಯಾಕಂದರೆ ಸತ್ಯ ಗೆಲ್ಲಬೇಕು, ಸೌಜನ್ಯಗೆ ನ್ಯಾಯ ಸಿಗಬೇಕು. ಈ ಕಾರಣಕ್ಕೋಸ್ಕರವಾಗಿ ಪ್ರತಿಯೊಂದು ವಿಚಾರಗಳನ್ನು ಅಬ್ಸರ್ವ್ ಮಾಡಿಕೊಂಡು, ಪ್ರತಿಯೊಂದು ನೋಟ್ ಮಾಡಿಕೊಂಡು, ಯಾಕಂದರೆ ನಾವು ಸೃಷ್ಟಿ ಮಾಡೋದಿಲ್ಲ, ನಾವು ಕಲ್ಪನೆ ಮಾಡೋದಿಲ್ಲ. ನನ್ನ ಅಕ್ಷರ ಮೀಡಿಯಾ ಭಾಳ ಸಣ್ಣದು ಸರ್. ನನ್ನ ಉದ್ಯೋಗಗಳ ಜೊತೆಯಲ್ಲಿ ಸತ್ಯಕ್ಕೋಸ್ಕರವಾಗಿ ದನಿ ಎತ್ತಬೇಕು ಅಂತ ಎತ್ತುತ್ತಾ ಇರುವಂಥದ್ದು. ಖಂಡಿತವಾಗಲೂ ಅವನಿಯಾನ ಇರ್ಬೋದು, ಥರ್ಡ್ ಐ ಆಗಿರ್ಬೋದು, ಮತ್ತು ಅಜಯ್ ಇರ್ಬೋದು, ಕುಡ್ಲಾರ್ ರಾಂಪೇಜು, ಭಾಳಷ್ಟು ಯೂಟ್ಯೂಬ್ ಚಾನಲ್ಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಯಿದ್ರಿ. ನಿಮಗೆಲ್ಲ ಕೈ ಮುಗಿದು ಕೇಳ್ಕೊಳ್ತೀರಿ, ದಯಮಾಡಿ ಈ ಹೋರಾಟ ಇರೋವರೆಗೂ ನೀವೆಲ್ಲರೂ ದನಿ ಎತ್ತಿರಿ. ನಮಗೆ ಹಣ ಬರುತ್ತೆ ಸರ್, ಹೇಗೆ ಬೇಕಾದ್ರೂ ದುಡಿಬೋದು, ಆದರೆ ಸತ್ಯವನ್ನು ಗೆಲ್ಲಿಸಿದಂತಹ ಆತ್ಮತೃಪ್ತಿ ಇದೆಯಲ್ಲ, ಅದೊಂದು ದಿವಸ ನಿಮಗೆಲ್ಲರಿಗೂ ಸಿಗುತ್ತೆ. ನಮಸ್ಕಾರ. ನಿಜಕ್ಕೂ ಭಾಳ ಅರ್ಥಪೂರ್ಣ ಮಾತುಗಳು ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ಸ್ನೇಹಿತರೆ ನೋಡಿ, ಯೂಟ್ಯೂಬರ್ಗಳಿಗೆ ಕೆಲವೊಬ್ಬರಿಗೆ ಸತ್ಯವನ್ನು ಹೇಳಲಿಕ್ಕೆ ಅಂತ ಹೋದಾಗ ಇತ್ತೀಚೆಗೆ ನಡೀತಾ ಇರೋದು ಕೆಲವೊಂದು ಕಡೆ ಕಾಂಪ್ರಮೈಸ್ ಜರ್ನಲಿಸಮ್ ಅಂತ ಅನಿಸುತ್ತೆ. ಯಾಕೆಂದರೆ ಒನ್ ಸೈಡೆಡ್ ಜರ್ನಲಿಸಮ್, ಎಲ್ಲವೂ ಕೂಡ ಅನೇಕ ಪಕ್ಷಗಳಿಗೆ, ಸಿದ್ಧಾಂತಗಳಿಗೆ ಮಾರ್ಕೊಂಡ್ಬಿಟ್ಟಿದ್ದಾವೆ ಅಂತ. ಪತ್ರಕರ್ತರ ಕರ್ತವ್ಯ ಅದಲ್ಲ. ಅವರು ಸತ್ಯವನ್ನು ಹುಡುಕಾಡಬೇಕು, ಸತ್ಯದ ಕಡೆಗೆ ಅವರ ದೃಷ್ಟಿಕೋನ ಇರಬೇಕು. ಆ ನಿಟ್ಟಿನಲ್ಲಿ ವರದಿಯನ್ನು ಕೂಡ ಮಾಡಬೇಕಾಗತ್ತೆ. ಎಲ್ಲೋ ಒಂದು ಕಡೆ ಹೊಸದಾಗಿ ನಾವು ಕೂಡ ಬರ್ತೀವಿ, ಸತ್ಯವನ್ನು ಗೆಲ್ಲಿಸ್ತೀವಿ ಅಂತ ಬರ್ತಾ ಇರೋರಿಗೆ ಇವರಿಗಾದಂಥ ಈ ಅನ್ಯಾಯ, ಮೋಸ, ಅವ್ರನ್ನ ಕಟ್ಟು ಹಾಕೋದು, ಅವ್ರನ್ನ ಕುಗ್ಸೋದು, ಅವ್ರ ಚಾನಲ್ನೇ ಬಂದ್ ಮಾಡಿಸೋದು ಮಾಡಿದಾಗ ಈ ಥರದ ಘಟನೆಗಳು ನೋಡಿ ಅವರು ಕೂಡ ಹಿಂದೆ ಸರಿದು ಬಿಡ್ಬೋದು, ಅಥವಾ ಬೇಡಪ್ಪ ನಮಗೆ ದೊಡ್ಡವ್ರ ಸವಸ ಯಾಕೆ ಅಂತ ಹಿಂದೆ ಸರ್ಕೊಂಬಿಡ್ಬೋದು. ಆದರೆ ಈ ಥರ ಏಕಾಂಗಿಯಾಗಿ ನಿಂತು ಹೋರಾಡಿ ಅದರ ಮುಖಾಂತರವಾಗಿ ಕಾನೂನಾತ್ಮಕವಾದಂಥ ಈ ಸಂವಿಧಾನ ಕೊಟ್ಟಂಥ ಹಕ್ಕುಗಳ ಮುಖಾಂತರವಾಗಿ ನ್ಯಾಯವನ್ನು ಕಂಡುಕೊಂಡಾಗ ಮಾತ್ರ ಸತ್ಯ ಗೆಲ್ಲುತ್ತೆ. ಯಾವತ್ತೂ ಕೂಡ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸಾಗೋಣ ಅನ್ನೋದೇ ಅವ್ರ ವಾದ ಅಂತ ಹೇಳ್ತಾ, ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದ.